ಆ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮದ ಬಗ್ಗೆ. ಅದರಲ್ಲಿ 8ನೇದು ಷಡ್ ಗೋಸ್ವಾಮಿಗಳಾದ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ನನ್ನ ಪೂರ್ವಕ ಪ್ರಣಾಮಗಳು. ಅವರು ವೃಂದಾವನದಲ್ಲಿ ಉಚ್ಚ ಸ್ವರದಲ್ಲಿ ಈ ರೀತಿಯಾಗಿ ಕೂಗುತ್ತಿದ್ದರು. ಓ ವೃಂದಾವನೇಶ್ವರಿ, ರಾಧಾರಾಣಿ, ಓ ಲಲಿತಾ, ಓ ನಂದಕುಮಾರ, ಈಗ ಎಲ್ಲಿದ್ದೀರಾ? ಈಗ ಗೋವರ್ಧನ ಪರ್ವತದ ಹತ್ತಿರವಿದ್ದೀರಾ ಅಥವಾ ಯಮುನಾ ನದಿಯ ದಡದ ಮೇಲಿನ ಮರದ ಕೆಳಗಿದ್ದೀರಾ? ನೀವು ಎಲ್ಲಿದ್ದೀರಾ? ಅವರು ಈ ರೀತಿಯ ಭಾವನೆಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರು. ಅಂದ್ರೆ ಇವಾಗ್ಲೂ ನಾವು ಬೃಂದಾವನಕ್ಕೆ ಹೋದಾಗ, ವಂಶಿವಟ ಹೋಗಿದ್ದಾಗ ಅಲ್ಲಿರುವ ಭಕ್ತರು ಬಂದು ಆ ಕೃಷ್ಣ ಹೇಗೆ ಆ ಹಸುಗಳನ್ನು ಕರೀತಾ ಇದ್ರು ಹಾಗೆ ಜೋರಾಗಿ ಅವ್ರು ಕರೀತಾ ಇದ್ರು. ಅಲ್ಲಿ ಅದನ್ನು ಕೇಳಿ ನಮ್ಗೆ ಅಲ್ಲಿ ಆ ವೃಂದಾವನಕ್ಕೆ ಅಲ್ಲಿ ಕೃಷ್ಣ ಅಂದ್ರೆ ಗೋಲೋಕ ವೃಂದಾವನದಲ್ಲಿ ಇರೋ ಹಾಗೆ ಒಂದು ಅನುಭವ ಆಯ್ತು. ಅಂದ್ರೆ ಅಷ್ಟು ಸುಂದರವಾಗಿ ಎಲ್ಲಾ ಹಸುಗಳ ಹೆಸರನ್ನು ಅವರು, ಗೋ ಮಾತೆಗಳ ಹೆಸರನ್ನು ಕರೀತಾ ಇದ್ರು ಅವರು. ಹಾಗೆ ಇವರು ಆ ಬೃಂದಾವನದಲ್ಲಿ ಇದ್ದುಕೊಂಡು ಅವರು ಕರೀತಾರೆ ಯಾರನ್ನ? ವೃಂದಾವನೇಶ್ವರಿ ರಾಧಾರಾಣಿ ಅವರನ್ನು ಕರೀತಾರೆ. ಅವರ ಅಷ್ಟ ಸಖಿಯರನ್ನು ಕರೀತಾರೆ. ಓ ನಂದಕುಮಾರ, ಯಾರು? ಕೃಷ್ಣ. ಈಗ ಎಲ್ಲಿದ್ದೀರಾ? ಈಗ ಗೋವರ್ಧನ ಪರ್ವತದ ಹತ್ತಿರ ಇದ್ದೀರಾ ಅಥವಾ ಯಮುನಾ ನದಿಯ ದಡದ ಮೇಲಿನ ಮರದ ಕೆಳಗಿದ್ದೀರಾ? ನೀವು ಎಲ್ಲಿದ್ದೀರಾ? ನಾವು ಈ ರೀತಿಯ ಭಾವನೆಗಳಿಂದ ಅವರು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದ್ರು. ಅಂದ್ರೆ ಆ ಕಾಡಿನಲ್ಲಿ ಎಲ್ಲೋ ಇರ್ತಾ ಇದ್ರು, ಅವ್ರು ಯಾವ ಮೂಲೆಯಲ್ಲೋ ಇರ್ತಾ ಇದ್ರು. ಆದ್ರೆ ಅವರು ಪ್ರತಿ ಕ್ಷಣ ಆ ಭಗವಂತನ ಲೀಲೆಗಳಲ್ಲೇ ಹಾಗೆ ಮುಳುಗಿ ಹೋಗ್ತಾ ಇದ್ರು. ಅಂದ್ರೆ ಆ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇದ್ರು. ಅವ್ರಿಗೆ ಅವ್ರು ಎಷ್ಟು ಒಂದು ವೈರಾಗ್ಯ ಮೂರ್ತಿಗಳಂದ್ರೆ ಆ ಗೋಸ್ವಾಮಿಗಳು. ಗೋಸ್ವಾಮಿ ಅಂದ್ರೇನೆ ಗೊತ್ತು, ಇಂದ್ರಿಯಗಳನ್ನ ಅವರು ಗೆದ್ದವರು. ಅಂದ್ರೆ ತಮ್ಮ ದೇಹದ ಬಗ್ಗೆ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ಲಿಲ್ಲ. ಆ ತರ ಒಂದು ಭಕ್ತಿ, ಆ ಭಕ್ತಿಯಿಂದ ಅವರು ಆ ವೃಂದಾವನದಲ್ಲಿ ಇರ್ತಾ ಇದ್ರು. ಹೇಳಿ, ನೆಕ್ಸ್ಟ್ ಮುಂದುವರಿಸ್ತೇನೆ. ಅಂದ್ರ ಹಾ, ಕೃಷ್ಣ ಪ್ರಜ್ಞಾ ಚಳುವಳಿಯನ್ನು ಪ್ರಸಾರ ಮಾಡಲು ಏನ್ ಮಾಡ್ತಾರೆ? ಭಾರತದ ಪಶ್ಚಿಮ ಬಂಗಾಳದಲ್ಲಿ 500 ವರ್ಷಗಳ ಹಿಂದೆ ಅವತರಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ಉದಾತ್ತ ಭಕ್ತಿ ವಿಜ್ಞಾನ ಇದಾಗಿದೆ. ಅಂದ್ರೆ ಕೃಷ್ಣ ಪ್ರಜ್ಞೆ. ಇವಾಗ ನಾವೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೇವೆ. ಯಾರು ಕಾರಣ? ಮುಖ್ಯವಾಗಿದ್ದಕ್ಕೆ ಭಗವಂತನೇ ಚೈತನ್ಯ ಮಹಾಪ್ರಭು ರೂಪಿನಲ್ಲಿ ಶ್ರೀಕೃಷ್ಣ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಯಾವ ತರ ಭಕ್ತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಆ ಭಕ್ತಿಯ ತತ್ವಗಳು ಏನು, ಭಕ್ತಿ ಅಂದ್ರೆ ಏನು, ಪ್ರತಿಯೊಂದನ್ನ ಅವರು ತಿಳಿಸ್ತಾರೆ. ಅದು ಅವರ ಉದಾತ್ತ ಭಕ್ತಿ ವಿಜ್ಞಾನ ಇದಾಗಿದೆ. ಈ ಭಕ್ತಿ ರಸಾಮೃತ ಸಿಂಧು ಬಂದು ಚೈತನ್ಯ ಮಹಾಪ್ರಭುಗಳ ತತ್ವಗಳ ಒಂದು ಗ್ರಂಥವಾಗಿದೆ. ಅಂದ್ರೆ ಇದನ್ನು ಬರೆಯೋಕ್ಕಿಂತ ಮೊದಲು ಈ ರೂಪ ಗೋಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಅವರ ಹಿರಿಯ ಸಹೋದರ ಬಂದು ಸನಾತನ ಗೋಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅವರು ಗೌರವಪೂರ್ವಕ ಭಾವದಿಂದ ನಮಸ್ಕಾರಗಳನ್ನು ಸಮರ್ಪಿಸಿ ಅವರು ಭಕ್ತಿ ರಸಾಮೃತ ಸಿಂಧುವನ್ನು ಬರೆಯಲು ಪ್ರಾರಂಭಿಸ್ತಾರೆ. ಆಮೇಲೆ ಅವರು ಪ್ರಾರ್ಥನೆ ಮಾಡ್ತಾರೆ. ಏನಂದು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಭಕ್ತಿ ಎಂಬ ಮಕರಂದದ ಕಡಲಿನಲ್ಲಿ ಈಜುತ್ತಾ ಶ್ರೀ ಸನಾತನ ಗೋಸ್ವಾಮಿ ಅವರ ಸೇವಾ ರಾಧಾಕೃಷ್ಣರ ಸೇವೆಯಲ್ಲಿ ನಿಂತಿರುವಂತೆ ಆನಂದದ ಸವಿಯನ್ನು ಸವಿಯಬೇಕು ಅಂತ ರೂಪ ಗೋಸ್ವಾಮಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಸನಾತನ ಗೋಸ್ವಾಮಿ ಯಾವ ತರ ಅಂದ್ರೆ ಆ ರಾಧಾಕೃಷ್ಣರ ಸೇವೆಯಲ್ಲಿ ಅವರು ನಿಂತಿರ್ಬೇಕು, ಆನಂದದ ಸವಿಯನ್ನು ಅವರು ಸವಿಯಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್, ಇವಾಗ ಭಕ್ತಿ ಎಂಬ ಮಕರಂದದ ಕಡಲು ಅಂದ್ರೆ ಆ ಇದರಲ್ಲಿ ವಾಸ ಮಾಡುತ್ತಾ ಯಾರು ಮುಕ್ತಿ ಎಂಬ ನಾನಾ ನದಿಗಳ ನೀರಿಗೆ ಮಹತ್ವ ನೀಡುವುದಿಲ್ಲವೋ, ಅಂದ್ರೆ ಈ ಈ ಗೋಸ್ವಾಮಿಗಳು ಭಕ್ತಿ ಮಾಡ್ಬೇಕಾದ್ರೆ ಅವರು ಮುಕ್ತಿ ಬಗ್ಗೆ ಯೋಚನೆನೇ ಮಾಡುವುದಿಲ್ಲ. ಅವ್ರದ್ದು ಒಂದು ಭಕ್ತಿಯ ಸಾಗರ, ಭಕ್ತಿಯ ಕಡಲು. ಅವರು ಯಾವಾಗ್ಲೂ ತನಗೆ ಈ ತರ ನಾನ್ ಭಕ್ತಿ ಮಾಡಿದ್ರೆ ನಾನು ಮುಕ್ತಿ ಸಿಗ್ಬೇಕು, ನಾನು ಭಗವಂತನ ಹತ್ರ ಹೋಗುವ ಆ ಭಾವನೆನೇ ಇಲ್ಲ. ಅವ್ರು ಯಾವತ್ತೂ ಆ ಸಮುದ್ರದಲ್ಲಿ, ಆ ಸಾಗರದಲ್ಲಿ, ಆ ಭಕ್ತಿ ಎಂಬ ಕಡಲಿನಲ್ಲಿ, ಆ ಮಕರಂದದಲ್ಲಿ, ಆ ಅಮೃತದ ಸಾಗರದಲ್ಲಿ ಅವ್ರು ತೇಲಾಡ್ತಾ ಇರ್ತಾರೆ. ಅಂತ ಒಂದು ಭಕ್ತಿ ಅವ್ರದ್ದು.
ಎಲ್ಲಾ ನದಿಗಳ ನೀರು ಕೊನೆಗೆ ಸಾಗರವನ್ನು ಸೇರುತ್ತದೆ. ಯಾವಾಗ್ಲೂ ನೋಡ್ಬೋದು ನಾವು, ಎಲ್ಲಾ ನದಿ ನೀರು ಎಲ್ಲಿ ಹೋಗ್ತದೆ? ಸಾಗರಕ್ಕೆ ಹೋಗ್ತದೆ. ಹಾಗೆಯೇ ಈ ನಿರಾಕಾರವಾದಿಗಳು, ಈ ಮಾಯಾವಾದಿಗಳು, ಇವರೆಲ್ಲ ಏನ್ ಮಾಡ್ತಾರೆ, ಅವ್ರದ್ದು ಒಂದು ಇಚ್ಛೆ ಏನಂದ್ರೆ ಭಗವಂತನಲ್ಲಿ ಲೀನ ಅವರು ಮುಕ್ತಿ ಕೇಳಲ್ಲ. ಅವರು ಹೋಗಿ ಸಾಯುಜ್ಯ ಮುಕ್ತಿ ಅಂದ್ರೆ ಆ ಜ್ಯೋತಿಯಲ್ಲಿ ಹೋಗಿ ಆ ಪ್ರಕಾಶದಲ್ಲಿ ಹೋಗಿ ಸೇರ್ಬೇಕು ಅಂತ ಒಂದು ಇದನ್ನ ಅವರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಅವರನ್ನ ಏನಕ್ಕೆ ಹೋಲಿಸಿದ್ದಾರೆ ಅಂದ್ರೆ ನದಿಗಳಿಗೆ. ಆ ನಿರಾಕಾರವಾದಿ ಮತ್ತು ಈ ಮಾಯಾವಾದಿಗಳು ಅವ್ರನ್ನೆಲ್ಲ ಯಾವುದಕ್ಕೆ? ನದಿಗಳಿಗೆ ಹೋಲಿಸಿದ್ದಾರೆ. ಅಂದ್ರೆ ಇಲ್ಲಿ ಕಡಲನ್ನು ಮುಕ್ತಿಗೆ ಭಕ್ತಿಗಾಗಿ ನಾನಾ ಮಾರ್ಗಗಳು, ನಿರಾಕಾರವಾದಿಗಳು ಮಾಯಾವಾದಿಗಳು ಮುಕ್ತಿಗೆ ಏನ್ ಮಾಡ್ತಾರೆ ಸಲುವಾಗಿ ನಾನಾ ಮಾರ್ಗದಲ್ಲಿ ಹೋಗ್ತಾರೆ. ಎಲ್ಲರೂ ಒಂದೇ ಮಾರ್ಗದಲ್ಲಿ ಭಕ್ತಿ ಮಾಡುದಿಲ್ಲ. ನಿರಾಕಾರವಾದಿಗಳು ಅವರೇ ಒಂಥರ ಈ ಇದು ಈ ಸಹಜಿಯರು ಪ್ರತಿಯೊಬ್ಬರು ಅವ್ರದೇ ಅಂತ ಒಂದು ಗುಂಪು ಇರ್ತದೆ. ಅವ್ರು ಬಂದು ಭಗವಂತನ ಬಗ್ಗೆ ಅವ್ರು ಭಕ್ತಿ ಮಾಡುದಿಲ್ಲ. ಅವರು ಬೇರೆನೆ, ಅವ್ರ ಮಾರ್ಗನೇ ಬೇರೆ ಆಗಿರ್ತದೆ ಅಂತ ಒಂದು ಭಕ್ತಿ ಮಾಡ್ತಿರ್ತಾರೆ. ಹಾಗೆಯೇ ಇಲ್ಲಿ ಒಂದು ಸಾದೃಶ್ಯ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕಡಲಿನಲ್ಲಿ ಬಂದು ಅನೇಕ ಜಲಚರಗಳು ಇರ್ತವೆ. ಅದರಲ್ಲಿ ತಿಮಿಂಗಲ ಇರ್ತದೆ. ಅದು ಅತಿ ದೊಡ್ಡ ಅದು ಪ್ರಾಣಿ. ಅದು ತಿಮಿಂಗಲ ಯಾವುದನ್ನು ಲೆಕ್ಕಿಸುವುದಿಲ್ಲ. ಆ ನದಿಗೆ ಯಾವುದೇ ಇದು ಆ ಸಮುದ್ರಕ್ಕೆ ಯಾವ ನದಿ ಬರ್ತದೆ, ಏನ್ ಬರ್ತದೆ ಅದ್ರ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ಳುದಿಲ್ಲ. ಅದು ಯಾವ್ದ್ರ ಬಗ್ಗೆ ಲೆಕ್ಕಿಸುವುದಿಲ್ಲ. ಅದ್ರ ಬಗ್ಗೆ ಆಸಕ್ತಿ ವಹಿಸುವುದಿಲ್ಲ. ಅದು ಪಾಡಿಗೆ ಅದು ಇರ್ತದೆ. ಆದ್ರೆ ಅದೇ ತರ ಭಕ್ತಿ ಎಂಬ ಕಡಲಿನಲ್ಲಿ ನಿರಂತರವಾಗಿ ಭಕ್ತರು ಏನ್ ಮಾಡ್ತಾರೆ, ಅವರು ನದಿಗಳನ್ನು ಲೆಕ್ಕಿಸುವುದಿಲ್ಲ. ನದಿಗಳಂದ್ರೆ ಯಾರು? ನಾ ಮೊದ್ಲೇ ಹೇಳಿದೆ, ನದಿಗಳಂದ್ರೆ ನಿರಾಕಾರವಾದಿಗಳು, ಈ ತರ್ಕವಾದಿಗಳು, ಈ ಮಾಯಾವಾದಿಗಳು, ಬೇರೆ ಬೇರೆ ಗ್ರೂಪ್ನವರು. ಅವರೆಲ್ಲ ಭಕ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರು ಅವ್ರ ಬಗ್ಗೆ ಲೆಕ್ಕಿಸುವುದಿಲ್ಲ. ಇವರು ಶುದ್ಧ ಭಕ್ತರಾದವರು ಪ್ರತಿ ಕ್ಷಣ ಪ್ರತಿ ನಿಮಿಷ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಶುದ್ಧ ಭಕ್ತರು ಅವರು ಈ ಬೇರೆಯವರ ಬಗ್ಗೆ, ಈ ಬೇರೆ ಬೇರೆ ಮಾರ್ಗಗಳ ಭಕ್ತಿ ಮಾಡುವವರ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರ ಬಂದು ಅವ್ರ ಗೊಡವೆಗೆನೆ ಹೋಗಲ್ಲ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾವು ಭಕ್ತಿ ಅವ್ರು ಮಾಡ್ತಾರೆ. ಆ ಭಕ್ತರಿಗೆ ಅವರು ಭಕ್ತಿಯನ್ನು ಪ್ರಚಾರ ಮಾಡ್ತಾರೆ ವಿನ ಇಂಥವ್ರಿಗೆ ಅವರು ಅದ್ರ ಬಗ್ಗೆ ಇದ್ ಮಾಡಲ್ಲ. ಆದ್ರೆ ಅವರು ಅಂತಿಮವಾಗಿ ಸಾಗರವನ್ನು ಈ ನದಿಗಳನ್ನು ಸೇರೋ ಹಾಗೆ ಅವರು ಹೋಗಿ ಸೇರ್ತಾರೆ. ಆದ್ರೆ ಈ ಭಕ್ತಿ ಸೇವೆ ಒಂದು ವಿಜ್ಞಾನ. ಇದರಲ್ಲಿ ಅನೇಕರು ಈ ಭಕ್ತರು ಇರ್ತಾರಲ್ಲ, ಈ ಮಾಯಾವಾದಿ, ನಿರಾಕಾರವಾದಿ, ಆಮೇಲೆ ತರ್ಕವಾದಿ, ಅವರೆಲ್ಲ ಭಕ್ತಿ ಮಾಡ್ತಾರಲ್ಲ, ಅವ್ರು ಸುಮ್ಮನೆ ಇರೋದಿಲ್ಲ. ಅವ್ರು ಯಾವಾಗ್ಲೂ ಏನ್ ಮಾಡ್ತಾರೆ? ತರ್ಕ ಮಾಡೋದು. ಯಾರ ಹತ್ರ? ಅವ್ರ ಹತ್ರ ಪಂಡಿತರು ಇರ್ತಾರೆ. ಅವ್ರೆಲ್ಲ ಅವ್ರಿಗೆ ಒಂದು ಹೆಮ್ಮೆ, ಬಂದು ಇವ್ರ ಹತ್ರ ವಾದ ಮಾಡಿ ಅವ್ರನ್ನ ಸೋಲ್ಸಿದ್ರೆ ನಾವು ದೊಡ್ಡವರು, ನಾವು ಪಂಡಿತರು ಅಂತ ಹೆಸರು ತಗೊಳ್ಬೇಕಂತ ಅವ್ರು ಏನ್ ಮಾಡ್ತಿರ್ತಾರೆ, ಇವ್ರ ಹತ್ರ ಬಂದು ತರ್ಕ ಮಾಡ್ತಾರೆ. ಅದಕ್ಕೆ ರೂಪ ಗೋಸ್ವಾಮಿ ಅವರು ಭಗವಂತನ ಹತ್ರ ಬೇಡ್ತಾರೆ, ಇಂಥವ್ರ ಹತ್ರ ಇಂದ ಈ ಶುದ್ಧ ಭಕ್ತಿಯ ಎನ್ನುವುದು ಈ ಭಕ್ತಿ ರಸಾಮೃತ ಅಂತ ಶುದ್ಧ ಭಕ್ತಿ ಸೇವೆ ಎಂಬ ಮಕರಂದದಿಂದ ತುಂಬಿರುವ ಕಡಲು, ಇದನ್ನು ರಕ್ಷಿಸಬೇಕು ಎಂದು ಯಾರು? ರೂಪ ಗೋಸ್ವಾಮಿ ಅವರು ಸನಾತನ ಗೋಸ್ವಾಮಿ ಅವರ ಹತ್ರ ಅವರು ಬೇಡ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಈ ತರ. ಯಾಕಂದ್ರೆ ಈ ತರ್ಕವಾದಿ ಯಾರೇ ಇರ್ಲಿ, ಅವ್ರು ಏನೇ ಮಾತಾಡ್ಲಿ, ಆದ್ರೆ ಭಗವಂತನ ಈ ಮಕರಂದ ಅಂದ್ರೆ ಈ ಭಕ್ತಿಯ ಅಮೃತವೆಂಬ ಈ ಕಡಲು, ಆ ಕಡಲನ್ನು ಯಾವಾಗ್ಲೂ ರಕ್ಷಿಸ್ಬೇಕು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ತರ್ಕ ಪಂಡಿತರನ್ನು ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ ಜ್ವಾಲಾಮುಖಿ ಬಂದ್ರೆ ಏನಾಗ್ತದೆ? ತುಂಬಾ ಅನಾಹುತ ಆಗ್ತದೆ. ಅದು ಬೆಂಕಿಯ ಒಂದು ಇದು ಅಂತಾರಲ್ಲ, ಅದು ಹೊರಗಡೆ ಬರ್ತದೆ, ಎಷ್ಟು ಅನಾಹುತ ಆಗ್ತದೆ. ಆದ್ರೆ ಅದು ಸಮುದ್ರದಲ್ಲಿ ಬಂದಾಗ, ಆ ಜ್ವಾಲಾಮುಖಿ ಬಂದು ಸಮುದ್ರದೊಳಗ್ ಬಂದ್ರೆ ಅದು ಹೆಚ್ಚಿನ ಅಂಶ ಹಾನಿ ಮಾಡುದಿಲ್ಲ. ಯಾಕಂದ್ರೆ ಸಮುದ್ರದ ನೀರು ಅದನ್ನ ಆರಿಸಿ ಬಿಡ್ತದೆ, ಆ ಜ್ವಾಲಾಮುಖಿಯನ್ನ. ಅದೇ ತರ ಈ ತರ್ಕ ಪಂಡಿತರು ಸಹ ಭಕ್ತಿ ಸೇವೆಗೆ ವಿರೋಧವಾಗಿ ನಿಂತು ಈ ಶುದ್ಧ ಭಕ್ತರಿಗೆ ಮತ್ತು ಶುದ್ಧ ಭಕ್ತಿ ಸೇವೆಗೆ ಯಾವುದೇ ರೀತಿಯನ್ನು ಪ್ರಭಾವ ಇರುದಿಲ್ಲ. ಅವ್ರು ಏನೇ ತರ್ಕ ಮಾಡ್ಲಿ, ಏನೇ ವಾದ ಮಾಡ್ಲಿ, ಏನೇ ತೊಂದರೆ ಕೊಡ್ಲಿ, ಆದ್ರೆ ಈ ಶುದ್ಧ ಭಕ್ತರನ್ನ ಅವ್ರು ಏನು ಮಾಡಕ್ಕಾಗೋದಿಲ್ಲ. ಅವ್ರ ಪ್ರಭಾವ ಅವ್ರ ಮೇಲೆ ಬೀರೋದಿಲ್ಲ ಅಂತ ಹೇಳ್ತಾರೆ. ಈಗ ಭಕ್ತಿ ರಸಾಮೃತ ಸಿಂಧುವಿನ ಗ್ರಂಥ ಬರೆದಂತ ರೂಪ ಗೋಸ್ವಾಮಿ ಅವರು ಇದನ್ನು ಬರೆದ ಉದ್ದೇಶ ಏನಂದ್ರೆ, ಅವರು ಮಹಾಪ್ರಭು ಹತ್ರ ಅವ್ರು ಕೇಳ್ಕೊಂಡು, ಯಾರೋ ಮಾತಾಡ್ತಾರೆ ಮಾತಾಜಿ. ಬರೆದ ಉದ್ದೇಶ ಅವ್ರಿಗೆ ಏನಂದ್ರೆ,
ಈ ಜಗತ್ತಿನಲ್ಲೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುದು. ಯಾಕಂದ್ರೆ ಭಗವಂತ ಹೇಳಿರ್ತಾರೆ ಅವ್ರಿಗೆ, ನೀವೇನ್ ಮಾಡ್ಬೇಕು, ಇದನ್ನ ಪ್ರಚಾರ ಮಾಡ್ಬೇಕು, ಈ ಕೃಷ್ಣ ಪ್ರಜ್ಞೆಯನ್ನ, ಅವ್ರ ತತ್ವಗಳನ್ನೆಲ್ಲ ಹೇಳಿರ್ತಾರೆ. ಅದನ್ನ ಇವರ ನಿಲುವು ಅದೇ ಆಗಿರ್ತದೆ. ಆದ್ರೂ ಸಹ ಇವರು ಎಂತ ಉನ್ನತ ಭಕ್ತರು ರೂಪ ಗೋಸ್ವಾಮಿಯರು ಅಂದ್ರೆ ಅಷ್ಟು ಉನ್ನತ. ಆದ್ರೂ ಅವ್ರು ಎಷ್ಟು ತಾಳ್ಮೆ, ಎಷ್ಟು ವಿನಯ, ಎಷ್ಟು ನಮ್ರತೆ ಅವ್ರಿಗೆ ಅಂದ್ರೆ, ಅವರು ತಮ್ಮನ್ನ ಒಂದು ದೊಡ್ಡ ಭಕ್ತರಂತಾನೆ ತಿಳ್ಕೊಳ್ಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ಈ ಮಾತನ್ನ, ಈ ಕೆಲಸಕ್ಕೆ ತಾನು ಅರ್ಹನಲ್ಲ, ಅನರ್ಹನು ನಾನು ಎಂದು ನಮ್ರವಾಗಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಈ ಭಗವಂತನ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ನನ್ಗೆ ಅರ್ಹತೆ ಇಲ್ಲ ಅಂತಾರೆ ನೋಡಿ. ಆದ್ರೆ ಇದರಿಂದ ನಮ್ಗೆ ಪಾಠ ಇದೆ. ನಾವು ಏನು ಇಲ್ಲ, ನಾವು ಮಾಡುವಂತ ಇದು ನಮ್ಮ ಸ್ವಂತದ್ ಏನು ಇಲ್ಲ. ನಾವು ಬಂದು ಈ ಆಚಾರ್ಯರುಗಳು, ಈ ಗುರು ಪರಂಪರೆಯಿಂದ ಬಂದ ಈ ಮಾತುಗಳನ್ನು, ಭಗವಂತಲಿನ ಅದನ್ನೇ ಏನೋ ಅಂತಾರೆ, ನದಿಯ ನೀರು ತೆಗೆದು ನದಿಗೆ ಚೆಲ್ಲು ಅಂತಾರಲ್ಲ, ಆ ಕೆಲ್ಸನೇ ನಾವು ಮಾಡ್ತೇವೆ. ಆದ್ರೂ ನಮ್ಗೆ ತುಂಬಾ ಅಹಂ ಬಂದ್ಬಿಡ್ತದೆ. ಅಂದ್ರೆ ನಾನ್ ಮಾಡ್ತೇನೆ, ನಾನ್ ಹೀಗೆ ಅನ್ನೋದು. ಆದ್ರೆ ಇವರಿಂದ ನೋಡಿ ಅದನ್ನ ನಾವು ಕಲಿಬೇಕು. ಎಷ್ಟೊಂದು ಉನ್ನತ ಭಕ್ತರು ಅಂದ್ರೆ ಅವರಿಗೆ ಅವರನ್ನು ಹೊಗಳಿಕೆ ಮಾತುಗಳೇ ಇಲ್ಲ. ಯಾಕಂದ್ರೆ ಅಂತ ಒಂದು ದೊಡ್ಡ ರಾಜನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ದವರು, ಅವ್ರು ಅಷ್ಟು ದೊಡ್ಡ ಶ್ರೀಮಂತರು, ಎಲ್ಲವನ್ನೂ ಭಗವಂತನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಶ್ರೀಕೃಷ್ಣನ ಭಕ್ತಿಗೆ ಬಂದವರು. ಅವರು ಸ್ವಯಂ ಕೃಷ್ಣ ಚೈತನ್ಯ ಮಹಾಪ್ರಭುವಿನ ನೇರ ಸಂಪರ್ಕದಿಂದ ಅವರು ಎಲ್ಲಾ ಈ ತತ್ವಗಳು, ಭಕ್ತಿ ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲವನ್ನು ಕೇಳಿ ತಿಳ್ಕೊಂಡಿರ್ತಾರೆ. ಅದನ್ನೇ ಅವರು ಗ್ರಂಥ ರೂಪದಲ್ಲಿ ಬರಿತಾ ಇದ್ದಾರೆ. ಏನಕ್ಕಾಗಿ ಬರಿತಾ ಇದ್ದಾರೆ ಅವರು ಅಂದ್ರೆ, ಈ ಭಗವಂತನ ಈ ಕೃಷ್ಣ ಪ್ರಜ್ಞೆ ಇಡೀ ಜಗತ್ತಿನಲ್ಲಿ ಪ್ರಚಾರ ಆಗ್ಬೇಕು, ಅದ್ರ ಸಲುವಾಗಿ ಅವ್ರು ಬರ್ದಿದ್ದಾರೆ. ಆದರೂ ಅವರ ನಮ್ರತೆ ಎಷ್ಟು, ಅವರ ವಿನಯ ಎಷ್ಟು, ಅವರ ಅದನ್ನ ನಾವು ಅದರಿಂದ ಸ್ವಲ್ಪ ಆದ್ರೂ ನಾವು ಕಲಿಬಹುದು. ಅದರಿಂದ ಏನಂದ್ರೆ, ಹೇಗಿರಬೇಕು ಭಕ್ತ ಅನ್ನೋದನ್ನ ಅವರಿಂದ ಕಲಿಬಹುದು. ಅಂದ್ರೆ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಬೋಧಕರ ನಿಲುವು ಹೇಗಿರಬೇಕೆನ್ನುವುದನ್ನು ರೂಪ ಗೋಸ್ವಾಮಿ ಅವರು ಈ ಹೆಜ್ಜೆ ಗುರುತನ್ನು ನಾವು ಅವರನ್ನ ಅನುಸರಿಸಿದರೆ ಗೊತ್ತಾಗ್ತದೆ, ನಡೆಯುವಂತಾಗ್ಬೇಕು. ಆಮೇಲೆ ನಾವು ನಮ್ಮನ್ನು ಬೋಧಕರು ಎಂದು ತಿಳಿದುಕೊಳ್ಬಾರ್ದು. ನಾವು ತಿಳ್ಕೊಳ್ಬಾರ್ದು, ಓ ನನಗೆಲ್ಲ ಗೊತ್ತಿದೆ, ನಾನ್ ಎಲ್ಲಾ ಹೇಳ್ತೇನೆ. ನಮ್ಗೆ ಯಾರಾದ್ರೂ ಹೊಗಳ್ಬಿಟ್ರೆ ಹಂಗೆ ನಾವು ಅಟ್ಟಕ್ಕೆ ಹೋಗ್ಬಿಡ್ತೇವೆ. ಯಾಕಂದ್ರೆ ನಿಜವಾಗ್ಲೂ ಆ ಯೋಗ್ಯತೆ ನಮ್ಗಿಲ್ಲ. ಅಂದ್ರೆ ನಾವು ಅವರದ್ದನ್ನ ನಾವು ಏನೋ ಅಂತಾರಲ್ಲ, ಆ ಸಾಗರದಿಂದ ಒಂದು ಹನಿಯನ್ನು ತೆಗೆದು ನಾವು ಕೊಡ್ತೇವೆ ಭಕ್ತಿಗಷ್ಟೇ. ಆದ್ರೆ ಈ ಭಕ್ತಿ ಎಂಬ ಸಾಗರ ಇವರೆಲ್ಲ ಕಡಲು, ಸಾಗರ ಬತ್ತಬಹುದು, ಇವರ ಭಕ್ತಿ ಕಡಲು ಯಾವತ್ತೂ ಬತ್ತಲ್ಲ. ಅಂತ ಒಂದು ದೊಡ್ಡ ವ್ಯಕ್ತಿಗಳು ಎಷ್ಟು ಒಂದು ನಮ್ರತೆ, ಎಷ್ಟು ಸರಳತೆ, ಎಷ್ಟು ಒಂದು ಅಹಂ ಇಲ್ಲದ ಅವರ ಆ ಗುಣಗಳನ್ನ ನಾವು ಕಲಿಬೇಕು. ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಅದಕ್ಕಿಂತ ಅವರೇ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು. ಅವ್ರು ಹೇಗೆ ಅನುಸರಿಸಿದರೋ ಆ ಭಕ್ತಿಯನ್ನ, ಅದನ್ನ ನಾವು ಸ್ವಲ್ಪ ಆದ್ರೂ ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ನಾವು ಬೋಧಕರೆಂದು ತಿಳಿದುಕೊಳ್ಳಬಾರದು. ನಾವು ಪೂರ್ವ ಆಚಾರ್ಯರುಗಳ ಉಪಕರಣ ನಾವು ಅಷ್ಟೇ. ಅವರ ಉಪಕರಣಗಳು ನಾವು, ಪೂರ್ವ ಆಚಾರ್ಯರುಗಳು ಅವರ ಉಪಕರಣ ಅಂದ್ರೆ ಅವ್ರದ್ದು ಒಂದು ವಸ್ತು ನಾವು ಅಷ್ಟೇ ಅವರ ಭಾವಿಸಬೇಕು. ನಾವು ಏನನ್ನೂ ಹೊಸದಾಗಿ ಹೇಳುವುದಿಲ್ಲ, ನಮ್ಗೆ ಯಾವ್ದು ಗೊತ್ತಿಲ್ಲ. ಭಕ್ತಿಯ ವಾರ್ತೆ ಹೇಗೆ ಇವಾಗ ನಾವು ಮಾತಾಡ್ತೇವೆ ಅಂದ್ರೆ ಅದು ಪ್ರತಿಯೊಂದು ಶಬ್ದನೋ, ಪ್ರತಿಯೊಂದು ಆ ವಾಕ್ಯವು ಅವರು ವಾಕ್ಯವಾಗಿರುತ್ತೆ. ಅದು ಭಗವಂತನ ಕರುಣೆ ಆಗಿರ್ತದೆ, ಆ ಗುರುವಿನ ಕರುಣೆ ಆಗುತ್ತೆ. ನಮ್ಮದಂತೆ ಏನು ಇಲ್ಲ ಇಲ್ಲಿ. ಅಂದ್ರೆ ನಾವು ಏನೇ ಹೇಳಿದರೂ ಅದು ಪೂರ್ವ ಆಚಾರ್ಯರುಗಳು ನಡೆದ ಮಾರ್ಗದಲ್ಲಿ ನಡೆದು ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿದರೆ ಸಾಕಷ್ಟೇ. ಅವ್ರ ಹೆಜ್ಜೆ ಗುರುತು ಅನುಸರಿಸಿ, ಅವ್ರು ಹೇಳಿದ್ದನ್ನೇ ಹೇಳಿತಾ ನಾವು ಈ ಮಾನವ ಕುಲಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬಹುದು. ಆ ಭಾವನೆಯಿಂದ ನಾವು ಆ ಭಗವಂತನ ಬಗ್ಗೆ ಹೇಳಿದ್ರೆ ಆ ಮಾತುಗಳು ಒಂದೊಂದು ಹೃದಯಕ್ಕೆ ಹೋಗ್ತದೆ. ಆ ಭಕ್ತಿ ಅನ್ನುವ ಆ ಕಾರಂಜಿ ಪುಟಿದು ಹೇಳ್ತದೆ. ಅಂದ್ರೆ ಅಂತ ಒಂದು ಈ ಶುದ್ಧ ಭಕ್ತರ ಆ ಒಂದೊಂದು ಮಾತುಗಳು, ಅದನ್ನ ಸ್ವರ್ಣ ಅಂದ್ರೆ ಆ ಬಂಗಾರದ ಅಕ್ಷರದಲ್ಲಿ ಬರೆದ್ರು ಅದು ಕಡಿಮೆನೆ, ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ. ಅಂದ್ರೆ ಭಕ್ತಿ ರಸಾಮೃತ ಸಿಂಧುವನ್ನು ಅವರು 4 ಭಾಗಗಳಾಗಿ ಮಾಡಿದ್ದಾರೆ. ಅಂದ್ರೆ 4 ಪ್ರಧಾನ ಭಾಗಗಳು. ಅಂದ್ರೆ ಈ ಸಮುದ್ರವನ್ನು ಹೇಗೆ 4 ದಿಕ್ಕುಗಳಾಗಿ ಗುರುತಿಸಿದ್ದಾರೆ, ಹಾಗೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ 4 ದಿಕ್ಕುಗಳಾಗಿ ಮಾಡಿದ್ದಾರೆ. ಅಂದ್ರೆ ಸಮುದ್ರ ಎನ್ನುವಂತೆ ಭಕ್ತಿ ರಸಾಮೃತ ಸಿಂಧುವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ.
ಅದರಲ್ಲಿ ಪ್ರಧಾನ ವಿಭಾಗದ ಉಪವಿಭಾಗಗಳನ್ನು ಸಮುದ್ರದ ಅಲೆಗಳು ಅಂತ ಕರೆದಿದ್ದಾರೆ. ಅದು ಪ್ರಧಾನ ವಿಭಾಗಕ್ಕೆ ಒಂದೊಂದು ವಿಭಾಗ ಅದು ಉಪವಿಭಾಗ. ಅದರಲ್ಲಿ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಮೊದಲನೇ ಭಾಗ ಅಲ್ಲ, ಮೊದಲನೇ ಅಲೆ. ಈ ಒಂದು ಅಲೆಯಲ್ಲಿ ಇಷ್ಟು ಮತ್ತೆ ಉಪ ಅಲೆಗಳು ಇವೆಲ್ಲ. ಯಾವುದು ಅಂದ್ರೆ ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ ಮೊದಲನೇ ಅಲೆಯಲ್ಲಿ. ಆಮೇಲೆ ಎರಡನೇ ಅಲೆಯಲ್ಲಿ ಭಕ್ತಿ ಸೇವೆಯ ಪ್ರಕ್ರಿಯೆ, ಅಂದ್ರೆ ಅದನ್ನು ಹೇಗೆ ಕಾರ್ಯಕ್ಕೆ ತರೋದು ಅಂದ್ರೆ ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳು ಎರಡನೇದು. ಆಮೇಲೆ ಮೂರನೇ ಅಲೆಯಲ್ಲಿ ಭಾವಭಕ್ತಿಯನ್ನು ಹೇಳ್ತದೆ, ಯಾವ ತರ ಭಾವ ಭಕ್ತಿ ನಾವು ಮಾಡ್ಬೇಕನ್ನೋದನ್ನ. ನಾಲ್ಕನೇ ಅಲೆಯಲ್ಲಿ ಪ್ರೇಮ ಭಕ್ತಿಯನ್ನ ಹೇಳ್ತದೆ. ಹೀಗೆ ಭಕ್ತಿ ಸೇವೆಯನ್ನು ಕುರಿತ ಪ್ರಮಾಣಭೂತ ವರ್ಣನೆ ಮತ್ತು ಪೂರ್ವ ಆಚಾರ್ಯರ ಹೆಜ್ಜೆಜಾಡನ್ನು ಅನುಸರಿಸಿ ರೂಪ ಗೋಸ್ವಾಮಿ ಅವರ ಮಾತುಗಳನ್ನು ಸಂಗ್ರಹಿಸಿ ಹೇಳಲಾಗಿದೆ ಅದನ್ನೇ ಹೇಳ್ಬೋದು. ಇದನ್ನ ಒಂದು ನಿಮಿಷ. ಅಂದ್ರೆ ಇವಾಗ ಇದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಎಂಬುದನ್ನ ಹೇಳ್ತೇನೆ. ಅಂದ್ರೆ ಇವಾಗ ನಾ ರಸ ಬಗ್ಗೆ, ಭಕ್ತಿಯ ರಸ, ಈ ಪುಸ್ತಕ ಮುಖ್ಯವಾಗಿ ಭಕ್ತಿ ರಸ ಅಮೃತ ಸಿಂಧು ಅಂದ್ಮೇಲೆ ಇದು ಎಲ್ಲಿಂದ ಬಂತು, ಭಕ್ತಿಯ ರಸ ಎಲ್ಲಿಂದ ಬಂತು ಅಂದ್ರೆ ಎಲ್ಲ ರಸವನ್ನು ಒಳಗೊಂಡಂತವನು ಯಾರು? ಕೃಷ್ಣ. ಎಲ್ಲ ರಸ ಯಾರಿಂದ ಬರ್ತದೆ? ಭಗವಂತನಿಂದಲೇ. ಅಂದ್ರೆ ಇದೇ ಅಖಿಲ ರಸಾಮೃತ ಸಿಂಧು ಕೃಷ್ಣನನ್ನು ಹೇಳ್ತಾರೆ. ಕೃಷ್ಣನೇ ಆ ರಸ. 12 ರಸಗಳಿವೆ ಅದರಲ್ಲಿ. 12 ರಸಗಳಲ್ಲಿ ಪ್ರಾಥಮಿಕ ರಸ, ಗೌಣ ರಸ ಅಂತ 2 ಭಾಗ ಮಾಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ರಸದಲ್ಲಿ ಒಂದನ್ನು ಆಯ್ದುಕೊಂಡು ನಾವು ಭಕ್ತಿ ಸೇವೆ ಭಗವಂತನೊಂದಿಗೆ ಸಂಬಂಧ ಬೆಳೆಸ್ಬೇಕಂದ್ರೆ ನಾವು ಏನು ಯಾವ ರಸ ಅಂದ್ರೆ ಶಾಂತ ರಸದಲ್ಲಿ ಮತ್ತು ಇದು ದಾಸ್ಯ ರಸದಲ್ಲಿ, ಸಾಕ್ಯ ರಸದಲ್ಲಿ, ವಾತ್ಸಲ್ಯ ರಸದಲ್ಲಿ, ಮಾಧುರ್ಯ ರಸದಲ್ಲಿ, ಈ ತರ ಯಾವ್ದಾದ್ರೂ ಒಂದು ರಸ ತೆಗೆದುಕೊಂಡು ನಾವು ಭಗವಂತನಲ್ಲಿ ಇದು ಪ್ರೀತಿಯಿಂದ ಸೇವೆ ಮಾಡ್ಬೋದು. ಅಂದ್ರೆ ನಾವು ಭಗವಂತನೊಂದಿಗೆ ಸಂಬಂಧ ಬೆಳೆಸ್ಬೋದು. ನಾವು ನೋಡ್ಬೋದು ಎಷ್ಟೋ ಆಚಾರ್ಯರು ಕೆಲವರು ಆ ಕೃಷ್ಣನನ್ನ ತನ್ನ ಮಗುವಾಗಿ ತಿಳ್ಕೊಂಡು ಪ್ರೀತಿಸ್ತಾರೆ. ಕೆಲವರು ಮಾಧುರ್ಯ ಭಾವದಲ್ಲಿ, ಆಮೇಲೆ ಕೆಲವರು ಫ್ರೆಂಡ್ ಆಗಿ, ಕೆಲವರು ಸೇವಕರಾಗಿ, ಹೀಗೆ ಅವರವರ ಇದ್ರಲ್ಲಿ ಅವರು ಭಗವಂತನನ್ನ ಪೂಜಿಸ್ತಾರೆ. ಹೀಗೆ ನೆಕ್ಸ್ಟ್ ಮನರಂಜನೆ, ಅದ್ಭುತ ರಸ, ಆಶ್ಚರ್ಯ, ವಿಸ್ಮಯ ಕೊಡುವಂಥದ್ದು. ಆಮೇಲೆ ವೀರ ರಸ, ಕಾರುಣ್ಯ ರಸವನ್ನು ಕಾಣುತ್ತೇವೆ. ದಯೆಯನ್ನು ಕೊಡುವಂಥದ್ದು ಇದು ಕೊಡುವಂಥದ್ದು ಯಾವುದು? ಕಾರುಣ್ಯ ರಸ ಆಗಿರ್ತದೆ. ರೌದ್ರ ರಸ ಬಂದು ಕ್ರೋಧವನ್ನು ಕೊಡುವಂಥದ್ದು. ಭಯಂಕರ ರಸ ಭಯದಲ್ಲಿರುವಂಥದ್ದು. ಬೀಭತ್ಸ, ಜಿಗುಪ್ಸೆ, ಅಸಹ್ಯ, ಆಘಾತ ಕೊಡುವಂಥದ್ದು. ಹೀಗೆ 7 ಗೌಣ ಭಾವಗಳನ್ನು ಕಾಣ್ತೇವೆ ನಾವು 12 ರಸದಲ್ಲಿ. ಈಗ ಇವೆಲ್ಲವೂ ಭಗವಂತನಲ್ಲಿ ಇರುವಂಥದ್ದು. ಇದು ನಮ್ಗೆ ನಾವು ಭಗವಂತನ ಅಂಶವಾಗಿದ್ದೇವೆ. ನಾವು ಮೊದಲು ಎಲ್ಲಿದ್ವಿ? ನಾವು ಭಗವಂತನ ಹತ್ರನೇ ಸೇವೆ ಮಾಡ್ತಾ ಇದ್ವಿ. ಅಲ್ಲಿ ನಾವೇನ್ ಮಾಡಿದ್ವಿ? ನಾವು ಯಜಮಾನನಾಗಿರ್ಬೇಕು ಈ ಜಗತ್ನಲ್ಲಿ ಬಂದು ಅಂದ್ಕೂಳೆ ನಾವು ಆಸೆ ಪಟ್ಟಿದ್ದಕ್ಕೆ ಭಗವಂತ ಮತ್ತೆ ನಮ್ಗೆ ಈ ಭೂಲೋಕಕ್ಕೆ ಇಲ್ಲಿ ಕಳಿಸ್ತಾನೆ, ಮಾನವನಾಗಿ ಕಳಿಸಿ ಅವನು ಒಂದು ಅವಕಾಶ ಕೊಡ್ತಾನೆ. ಮತ್ತೆ ಭಕ್ತಿ ಸೇವೆ ಮಾಡಿ ಇವನು ಮತ್ತೆ ಬರ್ಲಿ ವಾಪಸ್ಸು. ಅಂದ್ರೆ ಭಗವಂತ ನಮ್ಮ ತಂದೆ. ಆ ತಂದೆ ತನ್ನ ಮಗುವನ್ನ ಕಳಿಸ್ತಾನೆ. ಯಾಕಂದ್ರೆ ಅವನು ಬಯಸಿದ್ದಕ್ಕೆ ಯಾವಾಗ್ಲೂ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಭಗವಂತ. ನಮ್ಮ ಆಸೆಯನ್ನು ನೆರವೇರಿಸುವುದನ್ನೇ ಅವರು, ಅದು ಕೆಟ್ಟ ಆಸೆ ಇರ್ಬೋದು, ಒಳ್ಳೆ ಆಸೆ ಇರ್ಬೋದು, ಭಗವಂತ ಅದನ್ನ ನೆರವೇರಿಸ್ತಾನೆ. ಅದಕ್ಕಾಗಿ ನಾವು ಬರ್ತೇವೆ. ಆದ್ರೆ ಈ ಮಾನವ ಶರೀರ ಬಂದು ಒಂದು ದೋಣಿ, ಭಕ್ತಿಯ ಎಂಬ ದೋಣಿಯಲ್ಲಿ ನಾವು ಮತ್ತೆ ಇದು ಪ್ರಯಾಣ ಮಾಡಿ ಭಗವಂತನ ಪಾದಕ್ಕೆ ಹೋಗಿ ಸೇರ್ಬಹುದು. ಅದು ನಾವು ಇಷ್ಟ, ಅದಕ್ಕೂ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಭಕ್ತಿ ಮಾಡಬಹುದು ಅಥವಾ ನಾವು ನಮ್ಮ ಇಷ್ಟ. ನಮ್ಮ ಹೃದಯದಲ್ಲಿ ಅವರು ಪರಮಾತ್ಮನಾಗಿ ನೋಡ್ತಾ ಇರ್ತಾರೆ. ಆದ್ರೆ ಅವರು ಬಯಸ್ತಾರೆ ಭಗವಂತ ಪ್ರತಿಯೊಂದು ಕ್ಷಣ ನನ್ನ ಮಗು ಮತ್ತೆ ವಾಪಸ್ ನನ್ನ ಹತ್ರ ಬರ್ಲಿ ಅಂತಾನೆ. ಅವ್ರು ಅದಕ್ಕಾಗಿ ಎಲ್ಲವನ್ನು ಕೊಡ್ತಾರೆ ನಮ್ಗೆ. ಹಾಗೆ ಪ್ರಾಪಂಚಿಕವಾಗಿ ಕಂಡಾಗ ಅಶಾಶ್ವತ ಭಕ್ತಿಯಲ್ಲಿ ಕಂಡಾಗ ಶಾಶ್ವತ ಭಕ್ತಿ ರಸವಾಗಿ ಕಾಣ್ತೇವೆ ನಾವು. ಅಂದ್ರೆ ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತಿ ರಸವನ್ನು ತೊಡಗಿಸಿಕೊಳ್ಬೇಕು ನಾವು. ಆ ರಸದಿಂದಲೇ ನಾವು ಭಕ್ತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗ್ತದೆ. ಯಾವ್ದಾದ್ರೂ ಒಂದು ರಸದಲ್ಲಿ ನಾವು ಭಗವಂತನನ್ನ ಭಕ್ತಿ ಮಾಡ್ಬೇಕು. ಅದ್ರಿಂದಲೇ ನಮ್ಗೆ ಏನಾಗ್ತದೆ ಅಂದ್ರೆ ನಾವು ಮತ್ತೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ನಾವು ಪ್ರಾಪಂಚಿಕ
ರಸಗಳನ್ನು ತ್ಯಾಗ ಮಾಡುತ್ತೇವೋ ಆಗ ನಮಗೆ ಶಾಂತಿ ಸಿಗುವಂಥದ್ದು ಭಕ್ತಿಯಲ್ಲಿ, ಭಕ್ತಿ ರಸ. ನಾವು ಪ್ರಪಂಚದ ರಸದಲ್ಲಿ ನಾವು ನಮ್ಮ ಹಿಂದೆನೆ ಹೋದ ಕ್ಲಾಸ್ನಲ್ಲೇ ತಿಳ್ಕೊಂಡ್ವಿ. ನಾವು ಯಾವಾಗ್ಲೂ ಈ ಭೌತಿಕ ಇದ್ರಲ್ಲಿ ಇರ್ತೇವೆ. ನಮ್ಗೇನೋ ಒಂದು ಆಸೆ, ಒಂದು ಮನೆ ಕಟ್ಟುವುದು, ಎಲ್ಲ ಪ್ರತಿಯೊಂದು ಆಸೆ ಪಟ್ಟುದನ್ನೆಲ್ಲ ತಗೊಳ್ಳೋದು, ಯಾವಾಗ್ಲೂ ಭೌತಿಕದಲ್ಲೇ ಇರ್ತೇವೆ ನಾವು. ಹೆಚ್ಚಿನ ಅಂಶ ಮಾಯೆಯಲ್ಲಿ ಇರ್ತೇವೆ ನಾವು. ಅದಕ್ಕೆ ಭಕ್ತಿ ರಸದಲ್ಲಿ ನಾವು ಬರ್ಬೇಕಂದ್ರೆ ನಾವು ಪ್ರಾಪಂಚಿಕ ರಸಗಳನ್ನು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಮೊದಲು ಅದೇ ಭಕ್ತಿಗೆ ಬರ್ಲಿಕ್ಕೆ ಮೊದಲೇ ಮೆಟ್ಟಲೇ ಅದೇ. ಪ್ರಾಪಂಚಿಕ ರಸಗಳನ್ನು ನಾವು ತ್ಯಾಗ ಮಾಡ್ಬೇಕು. ಆವಾಗ ನಮ್ಗೆ ಮೊದಲು ಏನ್ ಸಿಗ್ತದೆ ಅಂದ್ರೆ ಶಾಂತಿ ಸಿಗ್ತದೆ ಭಕ್ತಿಯಲ್ಲಿ, ಭಕ್ತಿ ರಸದಲ್ಲಿ. ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಇದು ಬಂದು ಸಂಸ್ಕೃತ ಪದ. ನಾವು ಮೊದ್ಲೇ ಹೋದ್ ಕ್ಲಾಸ್ನಲ್ಲೂ ತಿಳ್ಕೊಂಡೆ, ಅದು ಮತ್ತೆ ಮತ್ತೆ ಹೇಳ್ತೇನೆ, ಯಾಕಂದ್ರೆ ಕೆಲವರು ಹೊಸಬ್ರು ಬಂದಿರ್ಬೋದು, ಅವ್ರಿಗೆ ಗೊತ್ತಾಗ್ಲಿ ಅಂತ. ನಾವು ಅದನ್ನು ಸಂಕ್ಷಿಪ್ತವಾಗಿ ಭಕ್ತಿ ರಸಾಮೃತ ಸಿಂಧು ಎಂದು ಅನುವಾದಿಸ್ತೇವೆ. ಏನು ಭಕ್ತಿ ರಸಾಮೃತ ಸಿಂಧು? ಆದ್ರೆ ರೂಪ ಗೋಸ್ವಾಮಿ ಅವರ ಉದ್ದೇಶ ಭಕ್ತಿ ರಸದ ಸಾಗರವನ್ನು ಪಡಿಸುವುದಾಗಿದೆ. ಅವ್ರದ್ದು ಉದ್ದೇಶ ಏನಂದ್ರೆ ಈ ಭಕ್ತಿ ರಸ, ಈ ಸಾಗರವನ್ನು ಅವರು ಪ್ರಸ್ತುತ ಪಡಿಸ್ಬೇಕು. ಅಂದ್ರೆ ಮಧುರವಾದ ರಸ ಇದು. ಇದು ಒಂದು ಸಾಗರದಂತೆ. ಈ ಭಕ್ತಿ ಇವಾಗ ಸಾಧಾರಣ ನಾವು ನೋಡುವ ಸಮುದ್ರ ಸಾಗರಕ್ಕೆ ಒಂದು ಮಿತಿ ಇದೆ. ಆದರೆ ಈ ಸಾಗರಕ್ಕೆ, ಈ ಭಕ್ತಿ ರಸ, ಈ ರಸ ಅಮೃತ ಸಾಗರಕ್ಕೆ ಮಿತಿನೇ ಇಲ್ಲ. ಅದು ಆ ಸಾಗರಕ್ಕೆ ಅಷ್ಟು ಒಂದು ಉನ್ನತವಾದ ಅದು ಸಾಗರ. ಭಕ್ತಿ ರಸ ಅಂದ್ರೆ ಮಧು ಅಥವಾ ರಸ, ಭಕ್ತಿಯ ರಸ. ಅಮೃತ, ಅಮೃತ ಅಂದ್ರೆ ಶಾಶ್ವತವಾದದ್ದು. ಅಮೃತ ಎಂತದ್ದು? ಅದು ಶಾಶ್ವತವಾದದ್ದು. ಅದು ಯಾವಾಗ್ಲೂ ಅದಕ್ಕೆ ಇದೇ ಇಲ್ಲ, ಅದಕ್ಕೆ ಅದು ಅಳಿವೇ ಇಲ್ಲ, ಮರಣ ಇಲ್ಲ, ಏನು ಇಲ್ಲ, ಅದು ಶಾಶ್ವತ. ನಾನು ನನ್ನ ದೇಹ ಸತ್ತ ಮೇಲೆ ಕೂಡ ಆ ರಸ ಶಾಶ್ವತವಾದಂತೆ ಅದು. ನಾವು ಇವಾಗ ಭಕ್ತಿ ಮಾಡ್ತೇವೆ, ಭಕ್ತಿ ಬಂದು ಎಷ್ಟು ಶಾಶ್ವತವಾದ ಅಮೃತವಂದ್ರೆ, ನಾವು ಒಂದು ಸಲ ಭಕ್ತಿ ಮಾಡ್ತಾ ಇದ್ರೆ ಭಗವಂತ ನಾವು ಇವಾಗ ಬ್ಯಾಂಕ್ ಅಲ್ಲಿ ನಾನು ಮೊದ್ಲೇ ಹೇಳಿದ್ದೇನೆ, ಹಣವನ್ನು ಹೇಗೆ ಶೇಖರಿಸ್ತಾ ಹೋಗ್ತೇವೆ, ಹಾಗೆ ಭಕ್ತಿಯನ್ನು ನಾವು ಎಷ್ಟು ಭಕ್ತಿ ಮಾಡಿರ್ತೇವೋ ಈ ಜನ್ಮದಲ್ಲಿ ಬಂದಾಗ ಆ ಭಕ್ತಿನ ಮತ್ತು ಮುಂದುವರಿಸ್ತೇವೆ. ನಾವು ನೋಡ್ಬೋದು ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ಆ ಭಕ್ತಿಯಲ್ಲಿ ಎಷ್ಟು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನಪ್ಪ ಇಷ್ಟು ಬೇಗ ಇವು ಭಕ್ತಿಗೆ ಬಂದಿದ್ದಾರೆ, ನಾವೆಷ್ಟು ಲೇಟ್ ಮಾಡಿದ್ದೇವಲ್ಲ ಅನಿಸ್ತದೆ. ಅಂದ್ರೆ ಅದು ಬಂದು ನಮ್ಮ ಕರ್ಮ ಎಲ್ಲ ಕಳೆದ್ರೇನೆ ನಾವು ಭಕ್ತಿ ಬರಕ್ ಸಾಧ್ಯ. ಅಂದ್ರೆ ಭಗವಂತನ ಭಕ್ತಿ ಅಷ್ಟು ಉನ್ನತವಾದದ್ದು, ಅಷ್ಟು ಸುಲಭವಾಗಿ ಸಿಗಲ್ಲ. ಆ ಭಕ್ತಿ ಹೋದ ಜನ್ಮದಲ್ಲಿ ಭಕ್ತಿ ಮಾಡಿದವ್ರಿಗೆ ಅದು ಸುಲಭವಾಗಿ ಸಿಗ್ತದೆ. ಯಾಕಂದ್ರೆ ಅವ್ರು 10% ಭಕ್ತಿ ಮಾಡಿದ್ರೆ 11ರಿಂದ ಮತ್ತೆ ಮುಂದುವರಿತದೆ. ಅವರು ಹಾಗೆ ನಾವು ಎಷ್ಟು ಮಾಡಿರ್ತೇವೋ ಅಲ್ಲಿಂದ ನಾವು ಮುಂದುವರಿಸ್ತೇವೆ. ಅಂದ್ರೆ ಈ ಶಾಶ್ವತವಾದ ಅಮೃತ ಬಂದು ಯಾವತ್ತೂ ಅದು ಅಳಿವಿಲ್ಲ, ಅದು ಶಾಶ್ವತವಾದಂಥದ್ದು ಅಮೃತ. ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಸಿಂಧುವಿನ ತರ ಆ ಭಕ್ತಿ ಶಾಶ್ವತವಾದ. ಸಿಂಧು ಹೇಳಿದ್ರೆ ಕಡಲು, ಭಕ್ತಿ ಕಡಲು. ಆ ಕಡಲಿನ ತರ ಆ ಭಕ್ತಿ, ನಾವು ಮಾಡಿದ ಭಕ್ತಿ ಯಾವತ್ತೂ ಅದು ಅಳಿವಿಲ್ಲ, ಯಾವುದು ಅದು ಅಮೃತ, ಶಾಶ್ವತವಾದದ್ದು. ಸಿಂಧು ಎಂದರೆ ಸಾಗರ. ಅಂದ್ರೆ ಭೌತಿಕ ಜಗತ್ತಿನಲ್ಲಿರುವ ಸಾಗರಕ್ಕೆ ಮಿತಿ ಇದೆ, ಆದರೆ ಭಕ್ತಿ ರಸವೆಂಬ ಸಾಗರಕ್ಕೆ ಮಿತಿ ಇಲ್ಲ, ಅದು ಅಮೃತವಾಗಿದೆ. ಜೊತೆಗೆ ಶಾಶ್ವತವಾದ ಸಾಗರ, ಅದಕ್ಕೆ ಮಿತಿಯೇ ಇಲ್ಲದ ಸಾಗರ ತರ ಇದೆ ಎಂದು ಹೇಳ್ತಾರೆ. ಭಕ್ತಿ ಅಂದ್ರೆ ಇಷ್ಟೇನಾ ಅಂತ ನಾವು ತಿಳ್ಕೊಬಹುದು. ಅಂತ ಯಾರಾದ್ರೂ ಹೇಗೆ ಈ ತರ ಭಕ್ತಿ, ಇಷ್ಟೇ ಭಕ್ತಿ ಅಂತ ಯಾರಾದ್ರೂ ಹೇಳಿದಾರ? ಇಲ್ಲ. ಖಚಿತಪಡಿಸಿದ್ದಾರಾ? ಇಲ್ಲ. ಇದು ಇಷ್ಟೇ ಭಕ್ತಿ, ಇಷ್ಟು ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ ಇಲ್ಲ. ಭಕ್ತಿಗೆ ಮಿತಿಯೇ ಇಲ್ಲ. ಪ್ರಾರಂಭ ಗೊತ್ತಾಗ್ಬೋದು. ಇವಾಗ ಭಕ್ತಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ಪ್ರಾರಂಭ ನಮ್ಗೆ ಗೊತ್ತಾಗ್ತದೆ, ಆದ್ರೆ ಅದ್ರ ಅಂತ್ಯ ಗೊತ್ತಾಗೋದಿಲ್ಲ. ಎಲ್ಲಿವರೆಗೆ ನಾವು ಭಕ್ತಿ ಮಾಡ್ತೇವೆ, ಹೇಗೆ ಭಕ್ತಿ ಮಾಡ್ತೇವೆ, ಯಾವ ತರ ಭಕ್ತಿ ಮಾಡ್ತೇವೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಭಕ್ತಿ ರಸ ಸಿಂಧುವಿನ ತರ, ಅದು ಸಾಗರದ ತರ ಇದೆ, ಶಾಶ್ವತವಾದ ಸಿಂಧುವಿನ ತರವಿದೆ. ಅದು ಆಳವಾದ, ಅದರ ಆಳವನ್ನು ಯಾರೂ ಕೂಡ ಅಳಿಯಲು ಸಾಧ್ಯವಿಲ್ಲ. ಅಂದ್ರೆ ಸಮುದ್ರದ, ಸಾಗರದ ಆಳವನ್ನು ಯಾರಿಗಾದ್ರೂ ಅಳಿಲಿಕ್ಕಾಗತ್ತಾ? ಆದ್ರೆ ಅದನ್ನು ಒಂದ್ಸಲ ಅಳತು ಬಿಡ್ಬೋದು. ಆದ್ರೆ ಭಕ್ತಿ, ಈ ಅಮೃತ ಸಾಗರವನ್ನು ಯಾವತ್ತೂ ಅಳತೆ ಮಾಡ್ಲಿಕ್ಕೆ, ಅದರ ಆಳವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಮೃತ ಭಕ್ತಿ ರಸದ ಕುರಿತಾಗಿ, ಭಕ್ತಿಗಾಗಿ ಮಾಡಿದ ಎಲ್ಲ ರಸವೂ ಕೂಡ ಶಾಶ್ವತವಾಗಿರ್ತದೆ. ನಾವು ಹೇಳಿದ್ರೆ ಭಕ್ತಿ ರಸ, ಯಾವ ರಸದಿಂದ ನಾವು ಮಾಡಿದ್ರು ಭಕ್ತಿ, ಇಲ್ಲಿ ಯಾವುದೇ ಇರ್ಬಹುದು, ಯಾವ ರಸದಿಂದ ನಾವು ಭಗವಂತನ ಭಕ್ತಿ ಮಾಡಬಹುದು. ಅದರಲ್ಲಿ ಭೋಗ ಇರೋದಿಲ್ಲ, ತ್ಯಾಗ ಇರೋದಿಲ್ಲ, ಚಪಲ ಸುಖ ಇರೋದಿಲ್ಲ. ಭಕ್ತಿ ಸೇವೆಯು ಮಧುರವಾದದ್ದು, ಅದು
ಶಾಶ್ವತವಾಗಿ ಬದಲಾಗುತ್ತದೆ, ಅಂದ್ರೆ ರಸವಾಗಿ ಬದಲಾಗ್ತದೆ ಎಂದು ಹೇಳ್ತಾರೆ. ಇವಾಗ ನಾನಾ ಶಾಸ್ತ್ರ ಇದು ನಾವು ಇವಾಗ ಒಂದು ಪದ್ಯದಲ್ಲಿ, ಆ ಒಂದು ಪದ್ಯ ಇದ್ರಲ್ಲಿ ಕೊಟ್ಟಿದ್ದಾರೆ ಭಕ್ತಿ ರಸಾಮೃತ ಸ್ಥಿತಿನಲ್ಲಿ. ಅದು ಯಾವ್ದಂದ್ರೆ, ಇದು ಒಂದ್ ನಿಮಿಷ. ಅಂದ್ರೆ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣಾಕರೌ ರಾಧಾ ಕೃಷ್ಣ ಪಾದಾರವಿಂದ ಭಜನಾನಂದೇನ ಮತ್ತಾಲಿಕೌ. ಅದಂದ್ರೆ ನಾವು ಅದರ ಅರ್ಥ ಆವಾಗ್ಲೇ ಕೊಡಿ, ಇದ್ರಲ್ಲೂ ಮತ್ತೆ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ, ಇಡೀ ಮಾನವ ಜಾತಿಯ ಶ್ರೇಷ್ಠಗಾಗಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಎಲ್ಲಾ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವುದರಲ್ಲಿ ನಿಪುಣರು. ಆದ್ದರಿಂದ ಅವರು ಮೂರು ಲೋಕಗಳಲ್ಲೂ ಗೌರವಿಸಲ್ಪಡುವರು. ಅವರು ಗೋಪಿ ಭಾವದಿಂದ ಶ್ರೀ ಶ್ರೀ ರಾಧಾಕೃಷ್ಣರ ದಿವ್ಯವಾದ ಸೇವೆಯಲ್ಲಿ ನಿಮಗ್ನರಾಗಿ ಇರುವವರಾದ್ದರಿಂದ ಅವರ ಆಶ್ರಯ ಪಡೆಯಬೇಕು ನಾವು ಭಕ್ತಿಗೆ. ಅಂದ್ರೆ ಅವರು ಇದ್ರಲ್ಲಿ ಕೊಟ್ಟಿದೆ, ಅಂದ್ರೆ ಆ ಪ್ಯಾರನ್ನ ಕೊಟ್ಟಿದ್ದಾರೆ. ಭಜನಾನಂದೇನ ಮತ್ತಾಲಿಕವು ಒಂದೇ ರೂಪ ಸನಾತನವು ರಘುಯುಗವು ಶ್ರೀ ಜೀವ ಗೋಪಾಲಕವು. ಅಂದ್ರೆ ಇವರು ಭಕ್ತಿಯ ಕುರಿತಾಗಿ ತುಂಬಾ ಜ್ಞಾನವನ್ನು, ರಸದ ಆನಂದವನ್ನು ತುಂಬಿರುವಂತ ಗ್ರಂಥದಲ್ಲಿ ನಿಜವಾದ ಧರ್ಮವನ್ನು ಹೇಗೆ ಸ್ಥಾಪಿಸಬೇಕು ಎಂದು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಯಾರು? ಈ ಗೋಸ್ವಾಮಿಗಳು. ಅಂದ್ರೆ ನಾನಾ ಶಾಸ್ತ್ರ ವಿಚಾರಕೌ ನಿಪುಣವು, ಎಷ್ಟೋ ಶಾಸ್ತ್ರಗಳನ್ನ, ಆ ವಿಚಾರಗಳನ್ನ ಅದರಲ್ಲಿ ನಿಪುಣತೆಯಿಂದ ಅವರು ಬರ್ತಿದ್ದಾರೆ. ಓದಿ ಅವರು ಬರೆಯೋಕ್ಕಿಂತ ಮೊದಲು ಅವರು ಎಲ್ಲ ವೇದ ಶಾಸ್ತ್ರ ಉಪನಿಷತ್ ಎಲ್ಲವನ್ನು ಓದಿರ್ತಾರೆ. ಅವರು ಹಾಗೆ ಬರೆಯಲ್ಲ, ಅವರು ಎಲ್ಲ ಓದಿ ತಿಳಿದುಕೊಂಡು ಅದನ್ನು ಬರೀತಾರೆ. ಅಂದ್ರೆ ಸದ್ಧರ್ಮ ಸಂಸ್ಥಾಪಕರಾಗಿ ಈ ಗ್ರಂಥಗಳನ್ನು ಬರೀತಾರೆ. ಅಂದ್ರೆ ಮೂರು ಲೋಕದಲ್ಲಿ ಕೂಡ ಸ್ಥಾಪನೆಗಾಗಿ ಈ ಗ್ರಂಥವನ್ನು ಕೊಟ್ಟಿದ್ದಾರೆ ಅವರು ನಮ್ಗೆ. ಈ ಭೌತಿಕ ಲೋಕ ಅಲ್ಲ, ಮೂರು ಲೋಕದಲ್ಲಿ ಕೊಟ್ಟಿದ್ದಾನಂತೆ. ಹಿತಕರವಾಗಲಿ ಎಂದು ಈ ಗ್ರಂಥಗಳನ್ನು ಬರೆದರು. ಮೂರು ಲೋಕಕ್ಕೂ ಇದು ಹಿತಕರವಾಗಿರ್ಲಿ ಅಂತ ಈ ಗ್ರಂಥವನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಅನೇಕ ಗ್ರಂಥಗಳನ್ನು ಓದಿ ಅದರಲ್ಲಿ ಎಲ್ಲಾ ಗ್ರಂಥಗಳ ಪುರಾವೆಗಳನ್ನು ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅವರು ಅನೇಕ ಗ್ರಂಥ, ಮೊದಲೇ ನಾವು ಅವ್ರ ಬಗ್ಗೆ ತಿಳ್ಕೊಂಡಿದೀವಿ. ಅವರು ಒಬ್ಬ ಚಿಕ್ಕ ಮಕ್ಕಳಾಗಿದ್ದಾಗಲೇ ಅವರು ವಿದ್ವಾನರಾಗಿರ್ತಾರೆ. ಅವರು ಅಂದ್ರೆ ಎಲ್ಲಾ ಶಾಸ್ತ್ರಗಳನ್ನು ಓದಿ ಅದನ್ನ ಕರೆದು ಇದು ಕುಡ್ದಿರ್ತಾರೆ ಅಂತ ಒಂದು ಜ್ಞಾನ ಅವರು, ಪಂಡಿತರವರು. ಅದಕ್ಕೇನೆ ಆ ಹುಸೇನ್ ಚಾ ಏನ್ ಮಾಡಿರ್ತಾನೆ, ಆ ಬೇರೆ ರಾಜರುಗಳೆಲ್ಲ ಬರೋರು ಅವರು ಮೇಯ್ನ್ ಯಾರನ್ನ ಅವ್ರು ಹುಡ್ತಾರಂದ್ರೆ ಅವರಲ್ಲಿ ಅಂತ ವಿದ್ವಾಂಸರು ಇರುವುದಿಲ್ಲ. ಅವರೆಲ್ಲ ಅವರು ಮೋಸದ ದಾರಿಯಲ್ಲಿ, ಒಬ್ಬ ರಾಜ ಒಬ್ಬರಿಗೆ ಮೋಸ ಮಾಡೋದು, ಆಮೇಲೆ ಅವನು ಇದು ಸಿಂಹಾಸನ ಇರೋದು, ಅಂತ ಒಂದು ಬುದ್ಧಿ ಇರ್ತದೆ ನೋಡಿ. ಅವರು ನಮ್ಮನ್ನ ಆಳಲಿಕ್ಕೆ ಬಂದವರು. ನಮ್ಮ ಭಾರತದ ಬಗ್ಗೆ, ನಮ್ಮ ಭಾರತದ ವಿದ್ವಾನರ ಬಗ್ಗೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇಡೀ ಭಾರತವನ್ನ ಜಾಳಾಡ್ಸಿ ಯಾರು ಉತ್ತಮವಾದ ವಿದ್ವಾಂಸರು ಅವರನ್ನೇ ಅವ್ರ ಆಸ್ಥಾನದಲ್ಲಿ ಇಟ್ಕೊಳ್ತಾ ಇದ್ರಂತೆ. ಯಾಕಂದ್ರೆ ಅವರಿಂದ ಸಲಹೆ ಪಡೆದು ಹೇಗೆ ರಾಜ್ಯವಾಳ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಳ್ತಾ ಇದ್ದರು. ಅಂತ ಒಬ್ಬ ವ್ಯಕ್ತಿ ಇವರು. ಯಾರು? ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ಇವರನ್ನ ಏನಂತ ಕರೀತಾರೆ ಅಂದ್ರೆ ಭಕ್ತಿ ರಸಾಚಾರ್ಯ. ಅಂದ್ರೆ ಅವರು ರಸಗಳನ್ನು, ಎಲ್ಲಾ ಗ್ರಂಥಗಳ ಪುರಾವೆಗಳನ್ನು ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಎಲ್ಲವನ್ನು, ಅದರ ಸಾರವನ್ನು ಕೊಟ್ಟಿದ್ದಾರೆ, ಅಮೃತವನ್ನು ಕೊಟ್ಟಿದ್ದಾರೆ ನಮ್ಗೆ. ಅವ್ರು ಅದಕ್ಕಿಂತ ಮೊದಲು ಏನ್ ಮಾಡಿದ್ದಾರೆ, ಎಲ್ಲವನ್ನು ಅವರು ಓದಿ ತಿಳ್ಕೊಂಡು ಭಗವಂತನ ಭಕ್ತಿ ಹೇಗೆ ಮಾಡ್ಬೇಕು, ಯಾವ ತರ ಭಕ್ತಿ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನ ಅವರು ಮೊದಲು ತಿಳ್ಕೊಂಡು, ಅಷ್ಟೇ ಅಲ್ಲ ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ನೇರವಾಗಿ ಅವರಿಗೆ 10 ದಿನ ಪ್ರಯಾಗದಲ್ಲಿ ಇದ್ದು ಭಗವಂತ ಅವರಿಗೆ ಬೋಧನೆ ಮಾಡಿರ್ತಾರೆ, ತತ್ವಗಳ ಬಗ್ಗೆ ಹೇಳಿರ್ತಾರೆ ಅವ್ರಿಗೆ. ಅದನ್ನೆಲ್ಲ ತಿಳ್ಕೊಂಡೇನೆ ಅವರು ನಮಗೆ ಈ ಅಮೃತವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಅವರ ಬಗ್ಗೆ ಗೌರ ಗಣೋದ್ದೇಶ ಎಂಬ ದೀಪಿಕಾದಲ್ಲಿ ಶ್ರೀ ರೂಪ ಗೋಸ್ವಾಮಿ ಅವರನ್ನ ರೂಪ ಮಂಜರಿ ಎಂಬ ಹೆಸರಿನ ಗೋಪಿ ಎಂದು ವಿವರಿಸಲಾಗಿದೆ. ಅಂದ್ರೆ ಅವರೊಬ್ಬ ಗೋಪಿ. ನಾ ಮೊದ್ಲೇ ಹೋದ ಕ್ಲಾಸ್ನಲ್ಲಿ ಹೇಳಿದ್ದೇನೆ, ಈ ಅಷ್ಟ ಸಖಿಯರಿಗೆ ಅವ್ರಿಗೆ ಒಂದೊಂದು ಇದು ಸಹಾಯಕರು ಇರ್ತಾರೆ, ಅವರಿಗೆ ಮಂಜರಿಗಳು ಇರ್ತಾರೆ. ಆ ಮಂಜರಿಗಳಲ್ಲಿ ಇವರು ಒಂದ್ ನಿಮಿಷ,
ಆ ಮಂಜರಿಗಳಲ್ಲಿ ಇವರು ರೂಪ ಮಂಜರಿ ಆಗಿರ್ತಾರೆ ಇವರು. ಅಂದ್ರೆ ಈ ಭಕ್ತಿ ರಸಾಮೃತ ಸಿಂಧು ಶ್ರೀ ರೂಪ ಗೋಸ್ವಾಮಿ ಅವರ ಅತ್ಯಂತ ಪ್ರಸಿದ್ಧ ಪುಸ್ತಕವಾಗಿದೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅದರಲ್ಲೇ ಇದು ತುಂಬಾ ಪ್ರಸಿದ್ಧವಾದದ್ದು. ಅವ್ರು ಬರೆದಂತ ಪುಸ್ತಕಗಳು ಉಜ್ವಲ ನೀಲಮಣಿ, ಆಮೇಲೆ ವಿಗದ ಮಾಧವ, ತವಮಾಲ, ಉದ್ಧವ ಸಂದೇಶ, ಹಂಸದೂತ, ಆಮೇಲೆ ನಾಟಕ ಚಂದ್ರಿಕಾ, ಮತ್ತೆ ಆ, ಇನ್ನು ನಾವು ಉಪದೇಶಾಮೃತ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆದ್ರೆ ಆ ಎಲ್ಲಾ ಪುಸ್ತಕಗಳಿಂದ ಇದು ತುಂಬಾ ಪ್ರಸಿದ್ಧವಾದ ಪುಸ್ತಕವಾಗಿದೆ, ಗ್ರಂಥವಾಗಿದೆ. ಅಂದ್ರೆ ಈ ಪುಸ್ತಕಗಳನ್ನು ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಏನೇನು ಸ್ಥಾಪಿಸಿದರು, ನಾವು ಏನೇನನ್ನು ಅನುಸರಿಸಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ಅವರು ತಿಳಿಸಿದ್ದಾರೆ. ಅಂದ್ರೆ ಶ್ರೀ ಚೈತನ್ಯ, ಅದರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು, ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ. ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳು ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನಲ್ಲಿ ಧ್ಯೇಯನ್ನು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಹೇಳ್ತಾರೆ, ಸ್ವಯಂ ರೂಪ ಕದ ಮಹ್ಯಂ ದದಾತಿ ಸ್ವಪದಾಂತಿಕಂ ಎಂಬ ಪ್ರಾರ್ಥನೆ ಇದೆ. ತನ್ನ ಚರಣ ಕಮಲಗಳ ಅಡಿ ತಾವರೆಯಲ್ಲಿ ನನಗೆ ಆಶ್ರಯವನ್ನೆಂದು ನೀಡುವೆ ಅಂತ ಅವರು ಪ್ರಾರ್ಥಿಸ್ತಾರೆ. ಹಾಗೆ ಇದನ್ನೆಲ್ಲ ಪ್ರಭುಪಾದರು ನಮಗೆ ಇದನ್ನ ಸಾರಾಂಶದ ರೂಪದಲ್ಲಿ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಇವಾಗ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ದೇವೆ ಒಬ್ಬೊಬ್ರು, ಅದು ಈ ರೂಪ ಗೋಸ್ವಾಮಿ ಅವರ ಇದರಿಂದ ಅವರ ಹೆಜ್ಜೆ ಜಾಡನ್ನ ಅನುಸರಿಸಿನೇ ನಾವು ಮಾಡ್ತಾ ಇರೋದು ಭಕ್ತಿ ಸೇವೆ. ಆದ್ದರಿಂದ ನಮ್ಗೆ ಏನ್ ಹೇಳ್ತಾರೆ, ರೂಪಾನುಗರು ಅಂತಾರೆ. ಇದನ್ನ ಮಾಡ್ಲಿಕ್ಕೆ ನಮ್ಗೆ ಎಲ್ಲ ಇದನ್ನ ಯಾರು ಕೊಟ್ಟಿದ್ದಾರೆ, ಮುಖ್ಯವಾಗಿ ಪ್ರಭುಪಾದರು. ಇವರು ಭಕ್ತಿಯ ಅಮೃತವನ್ನು ಬರೆಯಲು ಕಾರಣಗಳನ್ನು ಗುರುತಿಸ್ತಾರೆ. ಭಕ್ತಿ ರಸಾಮೃತ ಸಿಂಧುವಿನ ಸಾರಾಂಶ ಬರೆಯಲು ಕಾರಣ ಏನು ಅಂದ್ರೆ, ಕಾರಣ ನಮ್ಗೆ ಗೊತ್ತಿದೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಪ್ರಸ್ತುತವಾಗಿದೆ. ಅವ್ರು ಬರ್ದಿರೋದಕ್ಕೆ ಪ್ರಭುಪಾದರು ಇದನ್ನ ನಮ್ಗೆ ಹೇಗೆ ಯಾವ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ನಾವು ಭಕ್ತಿ ಮಾಡಕ್ಕೆ, ಅದನ್ನ ಅವರು ನಾವು ಅದ್ರ ಕಾರಣ ಏನಂದ್ರೆ ನಮ್ಗೆ ಗೊತ್ತಾಗ್ತದೆ, ನಾವು ಅನುಸರಿಸ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ, ಅದಲ್ಲ ಅದೇ ಕಾರಣ. ಅಂದ್ರೆ ಭಕ್ತಿ ಏನು, ಭಕ್ತಿಯನ್ನು ಯಾವ ರೀತಿ ಮಾಡಬೇಕು, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವ ಮೌಲ್ಯವನ್ನು ಹೇಗೆ ಪ್ರತಿಯೊಬ್ಬರಿಗೆ ಶಿಕ್ಷಣ ರೀತಿಯಲ್ಲಿ ನೀಡಬೇಕು ಅನ್ನೋದನ್ನ ಪ್ರಭುಪಾದರು ಮಾಡಿದ್ದಾರೆ. ಅಂದ್ರೆ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಿರಂತರವಾಗಿ ಮಾಡಿಕೊಳ್ಬೇಕು, ಇದನ್ನ ಮಾಡಿದ್ದಾರೆ. ಪ್ರಭುಪಾದರು ನಮಗೆ ಭಕ್ತಿಯನ್ನು ನೀಡಿದ್ದಾರೆ. ಅಂದ್ರೆ ಸಮುದ್ರದಲ್ಲಿ ಯಾವಾಗಲೂ ಬೇರೆ ಬೇರೆ ಅಲೆಗಳಿರುವಂತೆ, ಪೂರ್ವದಲ್ಲಾಗ್ಲಿ ದಕ್ಷಿಣದಲ್ಲ, ಅದೇ ತರ ನಮಗೆ ಇಲ್ಲಿ ಭಕ್ತಿ ಒಂದು ಅಂದ್ರೆ ಆಕರ್ಷಕ ಲಕ್ಷಣಗಳನ್ನು ಹೊಂದಿರ್ತದೆ. ಅದು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಿಸ್ತದೆ. ಯಾವ ಶಕ್ತಿಯು ಲೋಕೋಪಕಾರಿಯನ್ನು, ಗೃಹಸ್ಥನನ್ನು, ರಾಷ್ಟ್ರಕನನ್ನು ಪ್ರೇರೇಪಿಸುತ್ತದೆಯೋ ಆ ಶಕ್ತಿಯನ್ನು ರಸ ಅಥವಾ ಒಂದು ತರ ಮಧುರ ಸಂಬಂಧ ಎಂದು ಕರೀತಾರೆ. ಇದರ ರುಚಿ ಬಹು ಸಿಹಿಯಾಗಿರುತ್ತದೆ. ಮುಂದೆ ಇನ್ನು ಸ್ವಲ್ಪ ಅಂದ್ರೆ ಪ್ರತಿಯೊಂದು ನಿರ್ದಿಷ್ಟ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ನಿರ್ದಿಷ್ಟ ಪುಸ್ತಕಗಳನ್ನು ಓದ್ಬೇಕು. ಇವಾಗ ನಾವು ಲಾಯರ್ ಆಗ್ಬೇಕಂದ್ರೆ ನಾವು ಯಾವ್ದನ್ನು ಓದ್ಬೇಕು, ನಾವು ಲಾ ಓದ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಹೇಗೆ ಇದು ನ್ಯಾಯ ಕೊಡ್ಬೇಕು, ನ್ಯಾಯ ಪುಸ್ತಕಗಳನ್ನು ಓದ್ಬೇಕಾಗ್ತದೆ. ಆಮೇಲೆ ನಾವು ಒಂದು ವೈದ್ಯರಾಗ್ಬೇಕು ಅಂದ್ರೆ ಡಾಕ್ಟರ್ ಓದ್ಬೇಕಂದ್ರೆ ನಾವೇನ್ ಮಾಡ್ಬೋದು, ಆ ಪುಸ್ತಕಗಳನ್ನೇ ನಾವು ಹೆಚ್ಚಾಗಿ ಓದ್ಬೇಕು. ಹೀಗೆ ಒಂದೊಂದು ಇದು ವಿಷಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಹೋಗ್ತೇವೆ. ಆದ್ರೆ ನಾವು ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಬೇಕಂದ್ರೆ ಯಾವ ಪುಸ್ತಕ ಬೇಕು, ನಮಗೆ ಎಲ್ಲಾ ಕಡೆಗೆ ಹೇಳಲಾಗ್ತದೆ. ಅಂದ್ರೆ ನಾವು ಮುಖ್ಯವಾಗಿ ಪ್ರವಚನಗಳನ್ನು ಕೇಳ್ಬೇಕು. ಯಾರು ಹೇಳ್ತಾರೆ, ನಾವು ದಿನಾಲು ನಾವು ಏನೇ ಮಾಡಿದ್ವಿ, ಇವಾಗ ನಾವು ಎಷ್ಟೋ ಜನ ಕೇಳ್ತಾ ಇದ್ದೇವೆ ಈ ಭಗವಂತನ ಬಗ್ಗೆ, ಅದು ತುಂಬಾ ತುಂಬಾ ಒಳ್ಳೇದಂದ್ರೆ ಶ್ರವಣಂ ಕೀರ್ತನ. ಮೊದಲೇ ಆ 9 ಭಕ್ತಿ ಸೇವೆಯಲ್ಲಿ ಮೊದಲನೇ ಮೆಟ್ಟಲು ನಾವು ಭಕ್ತಿಗೆ ಹೋಗಕ್ಕೆ ಅಂದ್ರೆ ಶ್ರವಣಂನೇ. ನಾವು ಎಷ್ಟೆಷ್ಟು ಕೇಳಿಸ್ಕೊಳ್ತೇವೋ, ಎಷ್ಟು ಕೇಳಿಸ್ತೇವೋ ಅಷ್ಟು ನಮ್ಮ ಹೃದಯದಲ್ಲಿರುವ ಆ ಕಲ್ಮಶಗಳೆಲ್ಲ ಸುಟ್ಟು ಬೂದಿ ಆಗ್ತದೆ ಅಂತಾರೆ. ಹಾಗೆ ಹೀಗೆ ಪ್ರವಚನಗಳಲ್ಲಿ ಕೆಲವು ಕಥೆಗಳಿಂದ ತಿಳಿದುಕೊಳ್ತೇವೆ ನಾವು. ಆಮೇಲೆ ಶ್ಲೋಕಗಳ ಮುಖಾಂತರ ಭಕ್ತಿ ಬಗ್ಗೆ ತಿಳಿದುಕೊಳ್ತೇವೆ. ಆದ್ರೆ ಭಕ್ತಿ ಎಂದು ಹೇಳ್ತೇವೆ, ಆ ಭಕ್ತಿ ಅಂದ್ರೆ ಏನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಾವು ಇವಾಗ ಭಕ್ತಿ ಸೇವೆ ಇಲ್ಲಿ ಬರೋಕ್ಕಿಂತ ಮೊದಲು ಭಕ್ತಿ ಅಂದ್ರೆ ಏನು ಅಂದ್ರೆ ನಾವು ಏನ್ ಹೇಳ್ತೇವೆ ಅಂದ್ರೆ ಯಾವ ಅದ್ರ ಬಗ್ಗೆ ಯಾವ ಗ್ರಂಥದಿಂದ ಅದೇ ನಮ್ಗೆ ತಿಳ್ಕೊಳ್ಬೇಕಂದ್ರೆ ಮುಖ್ಯವಾಗಿ
ಬೇರೆಯವರೆಲ್ಲ ಭಕ್ತಿ ಮಾಡ್ತಾರೆ, ಅದು ಭಕ್ತಿ ಅಲ್ಲ. ಒಂದ್ ದೇವಸ್ಥಾನಕ್ಕೆ ನಾವು ಹೇಳ್ತೇವೆ, ಅಯ್ಯೋ ದಿನಾಲು ದೇವಸ್ಥಾನಕ್ಕೆ ಹೋಗ್ತಾನೆ, ದಿನಾ ಪೂಜೆ ಮಾಡ್ತಾನೆ, ಅಷ್ಟೇ. ಒಂದ್ ತೆಂಗಿನಕಾಯಿ ತಗೊಂಡು ಹೋಗಿ ಭಗವಂತನ ಎದುರಿಗೆ ಓಡಿಸ್ಬಿಟ್ಟು ಬಂದ್ಬಿಡ್ತಾನೆ ಅಷ್ಟೇ. ಅಲ್ಲಿ ಬೇರೆ ಅಲ್ಲಿ ಒಂದು ಲಿಸ್ಟ್ ಇಡ್ತಾನೆ ಭಗವಂತನ ಹತ್ರ, ನನ್ಗೆ ಇದು ಬೇಕು ಅದು ಬೇಕು, ಇದಾದ್ರೆ ನಾನು ಇದನ್ ಮಾಡ್ತೇನೆ ಅಂತ. ಹರಕೆ ಅಂದ್ರೆ ವ್ಯಾಪಾರ, ಭಗವಂತನ ಹತ್ರ ವ್ಯಾಪಾರ ಮಾಡಿ ಬಂದ್ಬಿಡ್ತಾನೆ, ಅದು ಭಕ್ತಿ ಅಲ್ಲ. ಆದ್ರೆ ಭಕ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ನಮಗೆ ಸಿಗುವಂತ ಮಾಹಿತಿ ಯಾವ ಗ್ರಂಥದಿಂದ ಅಂದ್ರೆ ಅದೇ ಭಕ್ತಿ ರಸಾಮೃತ ಸಿಂಧು. ನಾವು ಎಷ್ಟೋ ಪುಸ್ತಕಗಳನ್ನ ನೋಡ್ತೇವೆ, ಎಷ್ಟೋ ಗ್ರಂಥಗಳನ್ನ ಓದ್ತೇವೆ, ಎಲ್ಲ ಓದ್ಬಿಟ್ಟು ಭಕ್ತಿ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ಏನು ಉಪಯೋಗ? ಆದ್ರೆ ಭಕ್ತಿ ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಮುಖ್ಯವಾಗಿ ಈ ಭಕ್ತಿ ರಸಾಮೃತ ಸಿಂಧುವನ್ನು ನಾವು ಓದ್ಕೊಳ್ಬೇಕು. ಓದಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ನಾವು. ಎಲ್ಲಾ ಭಕ್ತರು ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಪುಸ್ತಕ, ಇದನ್ನು ಅಧ್ಯಯನ ಮಾಡಬೇಕಾದಂತ ಪುಸ್ತಕ ಭಕ್ತಿ ರಸಾಮೃತ ಸಿಂಧು. ತುಂಬಾ ಇಂಪಾರ್ಟೆಂಟ್ ಆದ ಪುಸ್ತಕ, ಇದು ತುಂಬಾ ಮುಖ್ಯವಾದ ಪುಸ್ತಕವಾಗಿದೆ. ಇದನ್ನ ನಾವು ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನ ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇವಾಗ ರೂಪ ಗೋಸ್ವಾಮಿ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ನಮ್ಗೆ, ಭಕ್ತಿ ಸೇವೆ ಅಂದ್ರೆ ಏನು ಅನ್ನೋದನ್ನ. ಏನ್ ವ್ಯಾಖ್ಯಾನ? ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಂತೆ ಮೂಲ ಪುಸ್ತಕದಲ್ಲಿ ಇರುವಂತೆ ಒಂದು ಶ್ಲೋಕದಿಂದ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಇವತ್ತು ಬರೀ ಆ ಶ್ಲೋಕವನ್ನು ಹೇಳಿ ಒಂದ್ ಸ್ವಲ್ಪ ಹೇಳಿ ನಾನು ಹೇಳ್ತೇನೆ. ಯಾವ ಶ್ಲೋಕ ಅಂದ್ರೆ ಮುಖ್ಯವಾದ ಶ್ಲೋಕ ಇದು, ರೂಪ ಗೋಸ್ವಾಮಿ ಅವ್ರು ಹೇಳಿರ್ತಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ಈ ಶ್ಲೋಕದಲ್ಲಿ ನಾವು ಮಾಡುವ ಭಕ್ತಿ ಸೇವೆ ಏನು ಎಂಬುದನ್ನು ಒಂದೊಂದು ಶಬ್ದಗಳಲ್ಲೂ ಅಡಗಿದೆ. ಏನು ಅಂತ, ಶುದ್ಧ ಭಕ್ತಿ ಸೇವೆ ಹೇಗೆ ಇರ್ತದೆ ಅಂದ್ರೆ, ಶುದ್ಧ ಭಕ್ತಿ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಒಂದೊಂದು ಶಬ್ದವು ಒಂದೊಂದು ಲಕ್ಷಣವಾಗಿದೆ. ಅದು ಅಂದ್ರೆ ಎಲ್ಲರೂ ಕೂಡ ಭಕ್ತಿ ಮಾಡ್ತಾರೆ, ಎಲ್ರು ಮಾಡ್ತಾರೆ ಭಕ್ತಿ, ನಾವು ನೋಡ್ತೇವೆ ಎಲ್ರು ಭಕ್ತಿ ಮಾಡ್ತಾರೆ. ನಾವು ಹೇಳ್ತೇವೆ ಈ ತರ ಭಕ್ತಿ ಮಾಡ್ತಾರೆ, ದೇವ್ರಂದ್ರೆ ಹಾಗೆ ಹೀಗೆ, ಅದಲ್ಲ ಭಕ್ತಿ. ಇಲ್ಲಿ ರೂಪ ಗೋಸ್ವಾಮಿ ಹೇಳ್ತಾರೆ ಯಾವ ತರ ಭಕ್ತಿ ಇರ್ಬೇಕು ಎಂದು ವ್ಯಾಖ್ಯಾನ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಏನ್ ವ್ಯಾಖ್ಯಾನ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನದೇ ರೀತಿಯಲ್ಲಿ ಆ ಒಂದು ವಿಷಯವನ್ನು ವರದಿ ರೂಪದಲ್ಲಿ ಪ್ರಸ್ತುತಪಡಿಸುವುದು. ವರದಿ ರೂಪದಲ್ಲಿ ಅಂದ್ರೆ ಅದನ್ನು ಯಾರು ಬದಲಾಯಿಸಲು ಬರುವುದಿಲ್ಲ, ಅದಕ್ಕೆ ನ್ಯಾಯ ಒದಗಿಸ್ಕೊಡಿ. ಅಂದ್ರೆ ರೂಪ ಗೋಸ್ವಾಮಿ ಅವರು ಬರ್ದಿದ್ದಾರೆ ಒಂದು ವ್ಯಾಖ್ಯಾನ, ಅದೇನಂದ್ರೆ ಅದೇ ವ್ಯಾಖ್ಯಾನ. ವ್ಯಾಖ್ಯಾನ ಅನ್ನೋದೇನಂದ್ರೆ ಅವರು ಓದಿ ತಿಳಿದುಕೊಂಡಿದ್ದನ್ನು ಒಂದು ವರದಿ ರೂಪದಲ್ಲಿ ಕೊಡ್ತಾರೆ, ಅದನ್ನು ಪ್ರಸ್ತುತ ಪಡಿಸಿದ್ದಾರೆ, ಅದನ್ನ ಯಾರೂ ಬದಲಾಯಿಸ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಅಂತ ಒಂದು ವ್ಯಾಖ್ಯಾನವನ್ನು ರೂಪ ಗೋಸ್ವಾಮಿಯವರು ಕೊಟ್ಟಿದ್ದಾರೆ. ಈ ವ್ಯಾಖ್ಯಾನಕ್ಕೆ ಇರುವಂತ ಒಂದು ನೈಜತೆ ಏನಂದ್ರೆ, ತುಂಬಾ ವಿಶ್ಲೇಷೀಕರಿಸಿ ಶ್ರೀಲ ಪ್ರಭುಪಾದರು ಈ ಶ್ರೀಲ ರೂಪ ಗೋಸ್ವಾಮಿ ಅವರು ನಮಗೆ ಈ ವ್ಯಾಖ್ಯಾನವನ್ನು ತಿಳಿಸಿದ್ದಾರೆ. ಇದರಲ್ಲಿ ನಾವು ಮೂಲವಾಗಿ 5 ಲಕ್ಷಣಗಳನ್ನು ಕಾಣ್ತೇವೆ. ಅಂದರೆ ಏನು? ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನದಲ್ಲಿ 5 ಲಕ್ಷಣವನ್ನು ಕಾಣ್ತೇವೆ. ನಾನು ಈ ಶ್ಲೋಕ ಹೇಳ್ತೆ ಅಲ್ವಾ, ಅನ್ಯ ಅಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತ. ಅನ್ಯ ಅಭಿಲಾಷೆಗಳು ಏನಾಗಿರ್ಬೇಕು ನಮಗೆ? ಅನ್ಯ ಅಭಿಲಾಷೆ ಅಂದ್ರೆ ಏನು? ಅಭಿಲಾಷೆ ಅಂದ್ರೆ ಏನು ಅಂದ್ರೆ ಏನಾಗಿರ್ಬೇಕು? ಶೂನ್ಯವಾಗಿರ್ಬೇಕು ಅಂತಾರೆ. ಅನ್ಯ ಅಭಿಲಾಷೆನೇ ನಮ್ಗೆ ಇರಬಾರ್ದು, ಅಂದ್ರಲ್ಲಿ ಯಾವುದೇ ಕಾಮನೆಗಳು, ಅಭಿಲಾಷೆಗಳು ಯಾವ್ದು? ನಮ್ಮ ಆಸೆಗಳು ಏನು? ಕಾಮನೆಗಳು ಇರಬಾರ್ದು ಎಂದು ಹೇಳ್ತಾರೆ. ಯಾವುದೇ ಆಸೆಗಳು ಇರಬಾರ್ದು ಅಂತಾರೆ. ಭೌತಿಕವಾದ ಬಯಕೆಗಳು ಇದೆಯೋ ಅದನ್ನು ಇರಬಾರ್ದು. ಈ ಭೌತಿಕವಾದ ಬಯಕೆಗಳನ್ನು ಇಲ್ಲವನ್ನಾಗಿ ಮಾಡ್ಬೇಕು. ಮೊದಲನೇ ನಾವು ಭಕ್ತಿ ಸೇವೆ ಮಾಡ್ಬೇಕಂದ್ರೆ ಮೊದಲನೇ ಏನು ಶಬ್ದ, ಈ ಲಕ್ಷಣ ಏನಂದ್ರೆ ಅನ್ಯ ಅಭಿಲಾಷಿತ ಶೂನ್ಯಂ ಆಗಿರ್ಬೇಕು. ಅದೇ ಮುಖ್ಯವಾದ ಪಾಯಿಂಟ್. ಅಂದ್ರೆ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ, ಯಾಕಂದ್ರೆ ಸಮಯ ಆಗಿದೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ನಾನು ಮುಂದುವರಿಸ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ, ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್ ಮಾತಾಜಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಭಕ್ತಿ ರಸಾಮೃತ ಸಿಂಧು ಅಂದ್ರೆ ನಮ್ಗೆ ಈ ರೂಪ ಗೋಸ್ವಾಮಿ ಅವರು ಭಕ್ತಿ ಬಗ್ಗೆ ಹೆಂಗೆ ಎಷ್ಟು ಚೆನ್ನಾಗಿ ನಮ್ಗೆ ಈ ತರನೇ ನಡ್ಕೋಬೇಕು, ಈ ತರನೇ ಇರ್ಬೇಕು ಅನ್ನೋದು ಈ ಬುಕ್ಸ್ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾತಾಜಿ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆಯಿಂದ ಹೇಳಿದ್ರು ಸಾಲದು ಮಾತಾಜಿ. ಭಕ್ತಿಗ್ ಬರಕ್ಕೆ ನಮ್ಗೆ ಅವರೇ ಕಾರಣ ಆಗಿರ್ತಾರೆ ಅಲ್ವಾ ಮಾತಾಜಿ? ರೂಪ ಗೋಸ್ವಾಮಿ ಅವರು, ಸನಾತನ ಗೋಸ್ವಾಮಿ. ಹೌದು ಮಾತಾಜಿ, ನಾವು ಇವಾಗ ಅನುಸರಿಸ್ತಾ ಇರೋದು ಅವರ ಆ ತತ್ವಗಳನ್ನೇ ನಾವು ಮಾಡ್ತಾ ಇದ್ದೀವಿ. ಚೈತನ್ಯ ಮಹಾಪ್ರಭುಗಳದ್ದು, ಆಮೇಲೆ ರೂಪ
ಹಾ, ರೂಪಾನುಗ ಅಂತ ಹೇಳ್ತಾರಲ್ಲ ಮಾತಾಜಿ, ಹಂಗಾಗಿ ಇವ್ರ ಮುಖಾಂತರನೇ ನಾವು ಭಕ್ತಿ ಸೇವೆ ಸಲ್ಲಿಸ್ತಾ ಇರೋದು ಅಂತ ತಿಳ್ಕೊಬಹುದು. ತುಂಬಾ ಇಂಪಾರ್ಟೆಂಟ್ ಆದ ಇದು. ಪ್ರತಿಯೊಬ್ಬರು ಇದನ್ನ ಕೇಳಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಮಾತಾಜಿ. ಪ್ರತಿಯೊಬ್ರು ಅದನ್ನ ಕೇಳಿಸ್ಕೊಂಡು ಹೌದೌದು. ಅದನ್ನ ನಾವು ಅನುಸರಿಸ್ಬೇಕು. ಬರೀ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಪಡೋದಲ್ಲ, ಅದನ್ನ ನಾವು ಅನುಸರಿಸಬೇಕು. ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು. ಅವಾಗ್ಲೇ ಈ ರಸ ಅಮೃತ ಸಿಂಧು ಅವರು ಬರ್ದಿದ್ದಕ್ಕೆ ಸಾರ್ಥಕವಾಗ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ, ಇವತ್ತಿನ ಭಕ್ತಿ ರಸಾಮೃತ ಸಿಂಧು ಕ್ಲಾಸ್ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಾನು ನಿಮ್ಗೆ ಧನ್ಯವಾದ ಹೇಳ್ಬೇಕು ಮತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಮುರಾರಿ ಮಾಧವ್ ಪ್ರಭುಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಮಾತಾಜಿ, ಎಲ್ಲರಿಗೂ ಸಿಗಲ್ಲ ಮಾತಾಜಿ ಅವಕಾಶಗಳು ಹೇಳೋರಿಗೆ. ಹರೇ ಕೃಷ್ಣ. ನಿಮಗೆ ಸಿಕ್ಕಿದೆ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಹರೇ ಕೃಷ್ಣ ಸೌಮ್ಯಶ್ರೀ ಮಾತಾಜಿ ಮಗನ ರಮೇಶ್ರೀ ಮಾತಾಜಿ ಮಗನ ಹಾಡ್ತೀನಿ ಅಂದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನರಸಿಂಹ ಪ್ರಣತಿ. ಹಾ ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭುಜಿ. ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ ಪ್ರಭುಜಿ. ಫಸ್ಟ್ ಟೈಮ್ ಹೇಳ್ತಿದ್ದೀರಾ. ಹರೇ ಕೃಷ್ಣ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದ ಲಾದಾಯಿನೇ, ದಾಯಿನೇ. ಹಿರಣ್ಯಕಾಶೀಪೂರ್ವಕ್ಷಃ, ಹಿರಣ್ಯಕಾಶೀಪೂರ್ವಕ್ಷಃ. ಶಿಲಟಂಕಾನಕಾಲಾಯೇ, ಶಿಲಟಂಕಾನಕಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದ್ಯೆ, ನರಸಿಂಹಮದಿಂ ಶರಣಂ ಪ್ರಪದ್ಯೆ. ತವ ಕರಕಮಲವರೇಣಕಂ ಅದ್ಭುತ ಶೃಂಗಾರಂ, ತವ ಕರಕಮಲವರೇಣಕಂ ಅದ್ಭುತ ಶೃಂಗಾರಂ. ದಲಿತ ಹಿರಣ್ಯಕಾಶೀಪೂತನಭೃಂಗಂ, ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ, ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ, ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ. ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಪ್ರಹ್ಲಾದ್ ಮಹಾರಾಜ್, ಜಯ ಭಕ್ತ ಪ್ರಹ್ಲಾದ್, ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್, ಜಯ ಪ್ರಭುಪಾದ್, ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್, ಗುರುದೇವ್, ಜಯ ಜಯ ಗುರುದೇವ್. ನಿತಾಯ್ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಜಯ ಶ್ರೀ ನರಸಿಂಹ ಸ್ವಾಮಿ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರಿ ಬೋಲ್. ತುಂಬಾ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಮಾತಾಜಿ. ಪ್ರಭುಜಿ ನಿಮ್ಮ ಹೆಸರು ಮನೋಜ? ಮಧುಸೂದನ್ ರೆಡ್ಡಿ ಮಾತಾಜಿ. ಓ ಹರಿ ಬೋಲ್. ಮಧುಸೂದನ್ ರೆಡ್ಡಿಗೆ ಧನ್ಯವಾದಗಳು. ಎಷ್ಟನೇ ಕ್ಲಾಸ್ ಪ್ರಭುಜಿ ನೀವು? 6th ಮಾತಾಜಿ. ಓ ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ. ಇದೇ ತರ ಯಾವಾಗಾದ್ರೂ ಆಡ್ತಾ ಇರಿ ಪ್ರಭುಜಿ. ಹರೇ ಕೃಷ್ಣ. ಸರಿ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಹರೇ ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವ್ ನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧು ಭವ್ಯಶ್ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಗೆ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು, ಹರೇ ಕೃಷ್ಣ. ನಾಳೆ ಲತಾ ಸುಬ್ಬಣ್ಣ ಮಾತಾಜಿ ಅವ್ರದ್ದೇ ಇರುತ್ತೆ ಪ್ರವಚನ, ಹಾಗಾಗಿ ಮಾತಾಜಿ ಅವ್ರದ್ದೇ ಪ್ರವಚನ ಇರುತ್ತೆ. ಮೊನ್ನೆ ಸ್ವಲ್ಪ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಅವರು ನಾಳೆ ಹರೇ ಕೃಷ್ಣ, ನಾಳೆ ನಮ್ಮ ಸರ್ಕಲ್ ಇಂದನೇನೆ ವಿಶೇಷ ಕಾರ್ಯಕ್ರಮ, ಭಕ್ತರಿಗೆ ಪ್ರಸಾದ ಯೋಜನೆ ಇರುತ್ತೆ. ಹಂಗಾಗಿ ಹೆಚ್ಚಿನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಪ್ರಭುಜಿ ಅವರು ಮೆಸೇಜ್ ಹಾಕಿದ್ದಾರೆ. ಹರೇ ಕೃಷ್ಣ. ಹಂಗಾಗಿ ಸೇವೆಗೆ ಹೋಗೋರು ಸೇವೆಗೆ ಹೋಗ್ರಿ. ಬೆಳಗ್ಗೆ 6 ಗಂಟೆಗೆ ತಯಾರಿ ಇದೆಯಂತೆ, ಹಂಗಾಗಿ ಬೆಳಗ್ಗೆ 6 ಗಂಟೆಗೆ ಅಲ್ಲಿರ್ತಕ್ಕಂಥ ಭಕ್ತರು ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು, ಸೇವೆ ಸ್ವೀಕರಿಸಬೇಕಾಗಿ ವಿನಂತಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ದೇ ಭೋಜನ ಶಾಲೆ ಇದೆ. ಹರೇ ಕೃಷ್ಣ. ಹಂಗಾಗಿ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿದಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ.